Good evening, everyone. We'll start the class. Hope I am audible. Okay. Today, ಇವತ್ತೇನು ಮಾಡೋಣ ಅಂದ್ರೆ ಸಿ ಜಿ ಸೆಂಟರ್ ಆಫ್ ಗ್ರಾವಿಟಿ ಮತ್ತು ಮೊಮೆಂಟ್ ಆಫ್ ಇನರ್ಷಿಯಾ ಈ ಚಾಪ್ಟರ್ ಸಣ್ಣದದ ಇದನ್ನು ಮುಗಿಸೋಣ. ಇದನ್ನು ಮುಗಿಸಿ ನೆಕ್ಸ್ಟ್ ನಿನ್ನೆ ಮಾಡಿರ್ತಕ್ಕಂಥ ಪ್ರಾಬ್ಲಮ್ಸನ್ನು ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು ಮತ್ತೊಂದಿಷ್ಟು ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ದ್ಯಾಟ್ ಟುಡೇ ವಿ ವಿಲ್ ಎಂಡ್ engineering mechanics. This will be end. ಓಕೆನಾ? ಸಿ ಫಸ್ಟ್ ಸೆಂಟರ್ ಅಂದ್ರೆ ಏನು ನೋಡ್ಬೇಕು. ಸೆಂಟರ್ ಅಂತಂದ್ರೆ ಏನು? ಸೆಂಟರ್ ಅಂದ್ರೆ ದಟ್ ಈಸ್ ದ ಪಾಯಿಂಟ್ ಫ್ರಮ್ ವಿಚ್ ವಿ ಕಂಟ್ರೋಲ್ ಎವ್ರಿಥಿಂಗ್. ಕರೆಕ್ಟಾ? ವಿ ಕಂಟ್ರೋಲ್ ಎವ್ರಿಥಿಂಗ್. ಹಿಂಗೆ ನಿಮ್ದೊಂದು ಯಾವುದೋ ಒಂದು ಸೆಂಟರ್ ಮಾಡ್ಕೊಂಡಿರ್ತೀರಲ್ಲ, ಕೋಚಿಂಗ್ ಸೆಂಟರ್, ಓಕೆ, ಅಲ್ಲಿ ಒಂದು ಸೆಂಟರ್ ಇರ್ತೈತಿ, ಅಥವಾ ಸೆಂಟರ್ ಏನದು ಬ್ರಾಂಚ್ ಇರ್ತೈತಿ. ಎಲ್ಲರ ಕಡೆ ಬೇರೆ 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 ಕಡೆ ಒಂದು ಬ್ರಾಂಚ್ ಇರ್ತೈತೆ, ಬಟ್ ಸೆಂಟರ್ ಅಂತೇಳಿ ಒಂದು ಇರ್ತದೆ. ಸೆಂಟರ್ ಅಂದ್ರೆ ಏನಂದ್ರೆ ಫ್ರಮ್ ವೇರ್ ಯು ವಿಲ್ ಸಿಟ್ ಆ್ಯಂಡ್ ಯು ವಿಲ್ ಕಂಟ್ರೋಲ್ ಎವ್ರಿಥಿಂಗ್ ಅಂತ. ಹಂಗೆ ಸೆಂಟರ್ ಆಫ್ ಗ್ರಾವಿಟಿ ಅಂತೈತಿ. ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೆ ಲೆಟ್ ಅಸ್ ಕನ್ಸಿಡರ್ ಒನ್ ಮಟೀರಿಯಲ್ ಅದ ಅಂತ ತಿಳ್ಕೊಳ್ರಿ. ಓಕೆ, ದೇರ್ ಇಸ್ ಅ ಮಟೀರಿಯಲ್ ಹಿಯರ್, ತ್ರೀ ಡೈಮೆನ್ಷನಲ್ ಮಟೀರಿಯಲ್ ಅಂತ ತಿಳ್ಕೊಳ್ರಿ. ಈ ತ್ರೀ ಡೈಮೆನ್ಷನಲ್ ಮಟೀರಿಯಲ್ಗೆ ಒಂದು ಸೆಂಟರ್ ಇರ್ತದೆ. ಆ ಸೆಂಟರ್ ಹೆಂಗಿರ್ತದಂದ್ರೆ, if that three dimensional material is there and if you put your finger at that correct center point, then you can hold entire mass ಅಂತ. ಎಲ್ಲ ಮಾಸನ್ನು ನೀವು ಕೇವಲ ಒಂದು ಪಾಯಿಂಟ್ ಅಲ್ಲಿ ಹಿಡಿದು ಇಟ್ಕೋಬಹುದು. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಬೇಕಾದ್ರೆ ಎಲ್ಲಿ ಎತ್ತಿದ್ದ? ಹೌದಾ? ಅದ್ರದ್ದು ಸೆಂಟರ್ ನೋಡ್ಕೊಂಡು ಅಲ್ಲಿ ಕಿರುಬೆಳೆಯನ್ನು ಇಟ್ಟಿದ್ದ. ಹಿಂಗ ಹೌದಾ? ಕಿರುಬೆಳೆ ಎಲ್ಲಿ ಇಟ್ಟಿದ್ದ? ಸೆಂಟರ್ ಆಫ್ ಗ್ರಾವಿಟಿ. ವೈ? Because if he hold this point, then the entire mountain can be held. ಹೌದಾ? ಪೂರ ಮೌಂಟೇನ್ ಅನ್ನ ಹಿಡ್ಕೊಳ್ಬಹುದು. ಯಾಕಂದ್ರೆ ಫ್ರಮ್ ವೇರ್ ಎವ್ರಿ ಮಾಸ್ ಈಸ್ ಕಾನ್ಸಂಟ್ರೇಟಿಂಗ್ ಅಂತ. ಪ್ರತಿಯೊಂದು ಮಾಸ್ ಏನೈತಲ್ಲ ಅದು, ಅಥವಾ ಪ್ರತಿಯೊಂದು ವೇಟ್ ಏನೈತಲ್ಲ ಅದೆಲ್ಲ ಕೂಡ ಒಂದೇ ಪಾಯಿಂಟ್ ಒಳಗೆ ಕಾನ್ಸಂಟ್ರೇಟ್ ಆಗಿರ್ತದೆ. ಆ ಪಾಯಿಂಟ್ ಅನ್ನು ಹಿಡಿದ್ಬಿಟ್ರೆ ಯು ವಿಲ್ ಗೆಟ್ ಅ ಎಂಟೈರ್ ಗ್ರಿಪ್ ಅಂತ. ಅದಕ್ಕೆ ಏನಂತಾರ? ಸೆಂಟರ್ ಆಫ್ ಗ್ರಾವಿಟಿ ಅಂತಾರೆ. ಕರೆಕ್ಟಾ? ಈಗ ಇನ್ನೊಂದು ಬರ್ತದ ಸೆಂಟ್ರಾಯ್ಡ್ ಅಂತೇಳಿ. ಲೆಟ್ ಅಸ್ ಕನ್ಸಿಡರ್ ಒಂದು ಪ್ಲೇಟ್ ಅದ ಅಂತ ತಿಳ್ಕೊಳ್ರಿ. ಇದೊಂದು ಪ್ಲೇಟ್ ಅದ, ಹೌದು, ಹಿಂಗೊಂದು ಪ್ಲೇಟ್ ಅದ. ಇದು ಯಾವುದು ಅಂದ್ರೆ ತ್ರೀ ಡೈಮೆನ್ಷನಲ್ ಪ್ಲೇಟ್. ಇದು ತ್ರೀ ಡೈಮೆನ್ಷನಲ್ ಪ್ಲೇಟ್. ಬಟ್ ಇದು ತ್ರೀ ಡೈಮೆನ್ಷನಲ್ ಪ್ಲೇಟ್ದು ಈ ಥಿಕ್ನೆಸ್ ಏನದಲ್ಲ, ಇದು ಪ್ಲೇಟ್ ಇದು, ಈ ಥಿಕ್ನೆಸ್ ಏನದಲ್ಲ ಥಿಕ್ನೆಸ್ ಅನ್ನ ಚಿಕ್ಕದು ಮಾಡ್ತಾ ಹೋಗ್ತೀನಿ. ರೆಡ್ಯೂಸ್ ಮಾಡ್ತಾ ಹೋದಾಗ ನೆಗ್ಲಿಜಿಬಲ್ ಥಿಕ್ನೆಸ್ ಆಯ್ತು ಅಂತ ತಿಳ್ಕೊಡ್ರಿ. ಅದು ನೆಗ್ಲಿಜಿಬಲ್ ಥಿಕ್ನೆಸ್ ಆದ್ಮೇಲೆ ಏನ್ ಬರ್ತದಲ್ಲ ಒಂದು, ಸಿ ದಿಸ್ ಇಸ್ ವಾಟ್ ಅ ನೆಗ್ಲಿಜಿಬಲ್ ಥಿಕ್ನೆಸ್. ಥಿನ್ ಪ್ಲೇಟ್ ಇದು. ಎಷ್ಟು ಥಿನ್ ಅದ ಅಂತಂದ್ರ ಅದ್ರದ್ದು ಥಿಕ್ನೆಸ್ ಇಲ್ವೇ ಇಲ್ಲ, ಈಕ್ವಲೆಂಟ್ ಟು 0 ಅಂದಾಗ ಅದನ್ನ ನಾವು ಏರಿಯಾ ಅಂತ ಕರಿತೀವಿ. ಅವಾಗ ಏನಾಯ್ತದು? ತ್ರೀ ಡೈಮೆನ್ಷನಲ್ ಫಿಗರ್ ಕನ್ವರ್ಟೆಡ್ ಟು ಟೂ ಡೈಮೆನ್ಷನಲ್ ಫಿಗರ್ ಆಗ್ತದೆ. ಟೂ ಡೈಮೆನ್ಷನಲ್ ಅಂದ್ರೆ ಅದು ಏರಿಯಾ ಆಯ್ತು. ಹಂಗಾರೆ ಈ ಏರಿಯಾನು ಕೂಡ ಒಂದು ಪಾಯಿಂಟ್ ಒಳಗೆ ಕಾನ್ಸಂಟ್ರೇಟ್ ಆಗಿರ್ತದ. ಅಲ್ಲಿನೂ ಕೂಡ ಆಲ್ ದ ಏರಿಯಾ ಈಸ್ ಕಾನ್ಸಂಟ್ರೇಟೆಡ್. ನೌ ದೇರ್ ಇಸ್ ನೋ ಮಾಸ್ ಫಾರ್ ದಿಸ್ ಒನ್, ದೇರ್ ಇಸ್ ನೋ ವೇಟ್ ಆಫ್ ದಿಸ್ ಟೂ ಡೈಮೆನ್ಷನಲ್ ಪ್ಲೇನ್, ಬಿಕಾಸ್ ಅದು ಅಷ್ಟು ಥಿನ್ ಐತಲ್ಲ. ಹಂಗಾಗಿ ಅದರದ್ದು ಇದು ಇಲ್ಲ, ಏನು ವೇಟ್ ಇಲ್ಲ. ಅಂಡರ್ಸ್ಟುಡಾ? ವೇಟ್ ಇಲ್ಲ, ಬಟ್ ಏರಿಯಾ ಐತಿ. ಅಂದ್ರೆ ಏರಿಯಾ ಕ್ಯಾನ್ ಬಿ ಕಾನ್ಸಂಟ್ರೇಟೆಡ್ ಅಟ್ ಒನ್ ಪಾಯಿಂಟ್. ದೇರ್ ಫಾರ್ ಆ ಪಾಯಿಂಟ್ ಅನ್ನ ಸೆಂಟ್ರಾಯ್ಡ್ ಅಂತ ಕರೀತಾರೆ. ಅದನ್ನ ಸೆಂಟ್ರಾಯ್ಡ್ ಅಂತಾರೆ. ಸೆಂಟರ್ ಆಫ್ ಗ್ರಾವಿಟಿಗೂ ಮತ್ತು ಸೆಂಟ್ರಾಯ್ಡ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನಂತಂದ್ರೆ ಸ್ಮಾಲ್ ಡಿಫ್ರೆನ್ಸ್ ಅದ. ಸಿ ಜಿ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿ, ಸಿ ಅಂತಂದ್ರೆ ಸೆಂಟ್ರಾಯ್ಡ್ ಅಂತ. ಓಕೆ, ಇದನ್ನು ಸಿ ಜಿ ಅಂತಾನೆ ಕರೀತಾರೆ. ಇದು ಸಿ ಅಂದ್ರೆ ಸೆಂಟ್ರಾಯ್ಡ್ ಅಂತ. ಸೆಂಟ್ರಾಯ್ಡ್ ಒಳಗಡೆ ವೇಟು ಅಥವಾ ಮಾಸು ಇರಂಗಿಲ್ಲ. ಇದು ಏರಿಯಾಕ್ಕೆ ಸೀಮಿತವಾಗಿರ್ತದ. ಇಲ್ಲಿ ಏನಿರ್ತದ ಅಂದ್ರ ಇದರೊಳಗಡೆ ವೇಟು ಅಥವಾ ಮಾಸು ಇರ್ತದ. ಇದು ತ್ರೀ ಡೈಮೆನ್ಷನಲ್ಗೂ ಕೂಡ ಯೂಸ್ ಮಾಡ್ಬೋದು. ಸ್ಮಾಲ್ ಪ್ಲೇನ್ಸ್ ವಿತ್ ಥಿಕ್ನೆಸ್ ಟೂ ಡೈಮೆನ್ಷನಲ್ಗೂ ಕೂಡ ಯೂಸ್ ಮಾಡ್ಬೋದು. ದಿಸ್ ಇಸ್ ಓನ್ಲಿ ಫಾರ್ ಟೂ ಡೈಮೆನ್ಷನಲ್ ಯೂಸ್ ಮಾಡ್ಬೋದು. ಓಕೆನಾ? ಓಕೆ,
ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಒಳಗಡೆ ನಾವೇನು ಮಾಡ್ತೀವಿ ಅಂತಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಒಳಗಡೆ ಯಾವುದೇ ಒಂದು ಮಟೀರಿಯಲ್ ತಗೊಳ್ರಿ, ಹೌದಾ, ಯಾವುದರ ಒಂದು ಪ್ರಿಸಮ್ಯಾಟಿಕ್ ಬಾರ್ ತಗೊಳ್ರಿ, ಹಿಂಗೇನು ಬಾರ್ ತಗೊಂಡ್ರಿ ಅಂದ್ರೆ ಒಂದು ಸೆಕ್ಷನ್ ಮಾಡ್ತೀವಿ ನಾವು. ಸೆಕ್ಷನ್ ಮಾಡಿದಾಗ ಇದು ಕಟ್ ಆಗ್ತೈತಿ, ಇಲ್ಲೊಂದು ಕರೆಕ್ಟಾಗಿ ಇಲ್ಲಿ ಕಟ್ ಆಗ್ತದೆ. ಕಟ್ ಆಯಿತು ಅಂತಂದ್ರೆ ಅದು ಸೆಕ್ಷನ್ ಹೆಂಗಿರ್ತದ ಅಂತಂದ್ರೆ ಭಾಳ ಥಿನ್ ಇರ್ತದೆ. ಎಷ್ಟಿರ್ತದೆ ಅದು? ವೆರಿ ಥಿನ್ ಇರ್ತದೆ. ಹಂಗಾರೆ ಈ ಸೆಕ್ಷನ್ನು ಕ್ಯಾನ್ ಬಿ ವಿಜುವಲೈಸ್ಡ್ ಆಸ್ ಅ ಏರಿಯಾ. ಹಾಗಾಗಿ ನಾವು ಸೆಂಟ್ರಾಯ್ಡನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಸೆಂಟರ್ ಆಫ್ ಗ್ರಾವಿಟಿನ CG ಏನೈತಲ್ಲ, CGನ ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ನಮ್ದೊಂದು ಕಾಮನ್ ಸೆನ್ಸ್ ಏನಾಗ್ಬಿಟ್ಟೈತೆ ಅಂದ್ರೆ ಬರ್ತಾ ಡೇ ಟು ಡೇ ಯೂಸ್ ಮಾಡ್ತಾ ನಾವು ಅನ್ನೋದು ಬಾಯಿ ತೆಗೆದು ಅನ್ನೋದು CG ಅಂತಿದ್ದೀವಿ. ಬಟ್ ವರ್ಕ್ ಮಾಡ್ತಕ್ಕಂಥದ್ದು ವಿ ಆರ್ ವರ್ಕಿಂಗ್ ಆನ್ ಸೆಂಟ್ರಾಯ್ಡ್. ಇದೊಂದು ಸ್ವಲ್ಪ ಮನಸ್ಸೊಳಗಿರಲಿ. ನಾನು ಮುಂದೆ ಬರ್ತಾ ವಾಟ್ ಇಸ್ ಸಿ ಜಿ ಅಂತ ಕೇಳಿದ್ನಂದ್ರೂ ಕೂಡ ಅದ್ರ ಪ್ರಾಕ್ಟೀಸ್ ನಮಗೂ ಆಗ್ಬಿಟ್ಟದ. ವಾಟ್ ಇಸ್ ಸಿ ಜಿ ಅಂತಂದ್ರೆ ಅರ್ಥ ನೀವೇನು ತಿಳ್ಕೊಬೇಕು, ಸರ್ ಈಸ್ ಟಾಕಿಂಗ್ ಅಬೌಟ್ ಸೆಂಟ್ರಾಯ್ಡ್ ಅಂತ. ಓಕೆನಾ? ಪ್ಯೂರ್ CG ಯಾವಾಗ ಹೇಳ್ತೀನಿ ಅಂತಂದ್ರೆ ಯಾವಾಗ ಅದ್ರದ್ದು ಥಿಕ್ನೆಸ್ಸನ್ನು ಕನ್ಸಿಡರ್ ಮಾಡ್ತೀವಿ, ಅದ್ರದ್ದು ವೇಟನ್ನು ಕನ್ಸಿಡರ್ ಮಾಡ್ತೀವಲ್ಲ, ಅವಾಗ ಪ್ಯೂರ್ CG ಕಮ್ ಇನ್ ಟು ಪಿಕ್ಚರ್. ತಿಳಿತಾ? ಎನಿ ಡೌಟ್ಸ್ ಇದ್ರೆ ಕಮೆಂಟ್ ಒಳಗೆ ಹಾಕ್ರಿ. ನಾ ಇಷ್ಟಿಷ್ಟ ಕಮೆಂಟ್ ನೋಡ್ಕೊಂತಿರ್ತೀನಿ, ಕಮೆಂಟ್ ಒಳಗೆ ಹಾಕಿ ಹೇಳ್ಬೋದು. ಓಕೆ, ನಾವು ಈಗ ಇದನ್ನು ಹೆಂಗೆ ಕಂಡುಹಿಡಿಬೇಕು? ಸೇ ಫಾರ್ ಎಕ್ಸಾಂಪಲ್ ಒಂದು ಪ್ಲೇನ್ ಅದ ಅಂತ ತಿಳ್ಕೊಳ್ರಿ, ಇದೊಂದು ಇರ್ರೆಗ್ಯುಲರ್ ಪ್ಲೇನ್ ಅದ. ಈ ಇರ್ರೆಗ್ಯುಲರ್ ಪ್ಲೇನದ್ದು CG ಹೆಂಗೆ ಕಂಡುಹಿಡ್ಬೇಕು? ನಿಮ್ಗೊಂದು ಹೋಮ್ವರ್ಕ್ ಹೇಳ್ತೀನಿ, ಅದನ್ನು ಮಾಡ್ರಿ. ನೀವು ಮನೆಯೊಳಗಡೆ ಏನು ಮಾಡ್ಬೇಕಂದ್ರೆ ಒಂದು ಪೇಪರ್ ತೊಗೊಳ್ರಿ, ಒಂದು ಚೌಕನ್ ಪೇಪರ್ ತೊಗೊಳ್ರಿ. ಆ ಚೌಕನ್ ಪೇಪರ್ ತೊಗೊಂಡು ಅದನ್ನೇನು ಮಾಡ್ರಿ, ಹ್ಯಾಂಗ್ ಮಾಡ್ರಿ. ಹ್ಯಾಂಗ್ ಮಾಡ್ರಿ ಅಂದ್ರೆ ಹ್ಯಾಂಗ್ ಕನ್ನಡ ಹ್ಯಾಂಗ್ ಅಲ್ಲ, ಹ್ಯಾಂಗ್ ಇಂಗ್ಲೀಷ್ ಹ್ಯಾಂಗ್ ಮಾಡ್ರಿ. ಅದನ್ನ ಹ್ಯಾಂಗ್ ಮಾಡೋದಂದ್ರೆ ಇಲ್ಲಿ ಹ್ಯಾಂಗ್ ಮಾಡೋದಲ್ಲ, ಇಲ್ಲಿ ಬೇಡ. ಬಿಕಾಸ್ ಅದು ಕರೆಕ್ಟ್ ನಿಮಗೆ ಗೊತ್ತಾಗ್ತೈತಿ. ಇದು ಹ್ಯಾಂಗ್ ಮಾಡೋದು ಬೇಡ. ಏನು ಮಾಡ್ರಿ ಅಂದ್ರೆ ಒಂದು ಯಾವುದೋ ಒಂದು ಬೇರೆ ಪಾಯಿಂಟ್ ತೊಗೊಳ್ರಿ. ಈ ಪಾಯಿಂಟ್ ತೊಗೊಂಡು ಅದನ್ನು ಹ್ಯಾಂಗ್ ಮಾಡಿದ್ರೆ ಏನಾಗ್ತೈತಿ, ಇದು ಹಿಂಗೆ ಆಕೈತೆ. ಅದನ್ನು ಹ್ಯಾಂಗ್ ಮಾಡಿದ್ರೆ ಇದನ್ನು ಹಿಂಗೆ ಆಕೈತಿ. ನೋಡಿ, ತಿಳಿತಾ? ನಾವು ಯು ಹ್ಯಾವ್ ಹ್ಯಾಂಗ್ಡ್ ದಿಸ್. ತಿಳಿದ? ಹಿಂಗೆ ಹ್ಯಾಂಗ್ ಮಾಡಿದಾಗ ನಗು ಬರಾಕತ್ತೈತಿ ನನಗೆ. ಇದು ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ರಿ. ಹಿಂಗೆ ಸ್ಟ್ರೇಟ್ ಲೈನ್ ಡ್ರಾ ಮಾಡಿದ್ರ? ಓಕೆ, ವೆರಿ ಗುಡ್. ಈಗ ನೆಕ್ಸ್ಟ್ ಏನು ಮಾಡೋಣ, ಈ ಪಾಯಿಂಟಿಗೆ ಹ್ಯಾಂಗ್ ಮಾಡೋಣ. ಅದನ್ನು ಈ ಪಾಯಿಂಟಿಗೆ ಹ್ಯಾಂಗ್ ಮಾಡಿದಾಗ ಏನಾಕೈತಿ, ಇಲ್ಲೇ ತೋರಿಸ್ಬಿಡ್ತೀನಿ. ಈ ಪಾಯಿಂಟಿಗೆ ಹಿಂಗೆ ತೊಗೊಂಡು ಹಿಂಗೆ ಸ್ವಲ್ಪ ಗೋಣ್ ಒಳಸ್ರಿ. ನಿಮ್ಮ ಮುಖವನ್ನು ಒಳಿಸಿ ನೋಡಬೇಕು. ಇದನ್ನ ಇಲ್ಲಿ ಹ್ಯಾಂಗ್ ಮಾಡಿದಾಗ ಇದ್ರದ್ದು ನೀವೇನಾದ್ರೂ ಮತ್ತೆ ಹಿಂಗೊಂದು ಸ್ಟ್ರೇಟ್ ಲೈನ್ ಹಿಂಗೆ ಹೇಳಿದ್ರಿ ಅಂತ ತಿಳ್ಕೊಡ್ರಿ. ಅದಂಗೆ ಬರ್ತೈತಿ. ಹಿಂಗೆ ಹೇಳಿದ್ರಿ ಅಂದ್ರೆ ಒಂದು ಪಾಯಿಂಟ್ ಸಿಗ್ತೈತಿ. ಈ ಪಾಯಿಂಟ್ ಎಲ್ಲಿರ್ತೈತಿ ಅಂದ್ರೆ ಕರೆಕ್ಟ್ CG ಸೆಂಟ್ರಿಗೆ ಇರ್ತೈತಿ. ಇದೇ ಮ್ಯಾಜಿಕ್. ಹೇಳಿದ? ಇಲ್ಲಿ ಕರೆಕ್ಟ್ ಏನಿರ್ತದ, CGಗೆ ಬಂದು ಕುಂತು ಬಿಟ್ಟಿರ್ತದ. ಅಂದ್ರೆ ನೀವು ಎಲ್ಲೋ ಫೀಲ್ಡ್ ಒಳಗಿದ್ರಿ, ಯಾವುದೋ ಒಂದು ಪ್ಲೇನ್ ಇತ್ತು, ಅದ್ರದ್ದು CG ಕಂಡುಹಿಡ್ಬೇಕಿತ್ತಂದ್ರೆ ಏನು ಮಾಡಬೇಕು, ಹ್ಯಾಂಗ್ ಮಾಡಬೇಕು ಅಷ್ಟೇ. ಅದನ್ನು ಒಂದೊಂದು ಪಾಯಿಂಟಿಗೆ 2-3 ಪಾಯಿಂಟಿಗೆ ಹ್ಯಾಂಗ್ ಮಾಡಬೇಕು. ಅದು ಹ್ಯಾಂಗ್ ಮಾಡಿಬಿಟ್ರೆ ಸಿಕ್ಬಿಡ್ತೈತಿ. ತಿಳಿದ? ಎಲ್ಲರ ಇಂಟರ್ವ್ಯೂಗೆ ಹೋಗಿದ್ರಿ ಅಂತ, ಹೌ ಡು ಯು ಫೈಂಡ್ CG ಅಂತ ಕೇಳಿದಾಗ ಸರ್ ಹ್ಯಾಂಗ್ ಮಾಡ್ಬೇಕ್ರಿ ಅಂತ ಕೇಳಿದ್ರೆ ವೆರಿ ಗುಡ್ ಅಂತ. ತಿಳಿದ? ಓಕೆ, ಇದು ಆಯ್ತು. ಈ ಇರ್ರೆಗ್ಯುಲರ್ ಶೇಪ್ಗೂ ಕೂಡ ಇಲ್ಲಿಗೆ ಏನು ಮಾಡ್ಬೇಕು, ಇದನ್ನ ಹ್ಯಾಂಗ್ ಮಾಡ್ರಿ. ಆಮೇಲೆ ಹಿಂಗೊಂದು ಲೈನ್ ಡ್ರಾ ಮಾಡ್ರಿ. ಮತ್ತೆ ಈ ಪಾಯಿಂಟ್ ತೊಗೊಳ್ರಿ, ರ್ಯಾಂಡಮ್ ಆಗಿ ತೊಗೊಂಡು ಇಲ್ಲಿ ಹ್ಯಾಂಗ್ ಮಾಡ್ರಿ. ಇದರದೊಂದು ಸೆಂಟ್ರಿಂಗ್ ಪಾಯಿಂಟ್ ಹಾಕ್ರಿ. ಅದು ಎಲ್ಲಿ ಪಾಯಿಂಟ್ ಮೀಟ್ ಆಗುತ್ತಲ್ಲ, ಆ ಮೀಟ್ ಆದ ಪಾಯಿಂಟನ್ನ ಅದರದ್ದು CG ಇರ್ತದೆ. ಇದು ಪ್ರಾಕ್ಟಿಕಲ್ ಕಂಡುಹಿಡಿಯೋದು, ಪ್ರಾಕ್ಟಿಕಲಿ. ಬಟ್ ಥಿಯರಿಟಿಕಲಿ ಹೆಂಗೆ ಕಂಡುಹಿಡಬೇಕು? ಹೌದಾ? ಥಿಯರಿಟಿಕಲಿ ಕಂಡುಹಿಡ್ಲಿಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂದ್ರೆ ಫಾರ್ಮುಲಾ ಯೂಸ್ ಮಾಡ್ತೀವಿ. ಫಾರ್ಮುಲಾ ಅಂದರೆ ಫಾರ್ ಎಕ್ಸಾಂಪಲ್ ಹಿಂಗೊಂದು ದೊಡ್ಡ ಏರಿಯಾ ಇತ್ತು ಅಂತ ತಿಳ್ಕೊ. ಈ ಏರಿಯಾ ಇರ್ರೆಗ್ಯುಲರ್ ಏರಿಯಾ ಐತಿ. ಹೌದಾ? ಇದರದ್ದು ಫಾರ್ಮುಲಾನು ಗೊತ್ತಿರಲ್ಲ, ಏನೂ ಗೊತ್ತಿರಲ್ಲ. ಹಾಗಾಗಿ ಏನು ಮಾಡ್ತೀವಿ ಅಂದರೆ ಈ ಏರಿಯಾನ ನಂಬರ್ ಆಫ್ ಸ್ಮಾಲ್ ಸ್ಟ್ರಿಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಏನು ಮಾಡ್ತೀವಿ? ನಂಬರ್ ಆಫ್ ಸ್ಮಾಲ್ ಸ್ಟ್ರಿಪ್ಸ್ ಆಗಿ ಡಿವೈಡ್ ಮಾಡೋದು. ತಿಳಿತಾ? ಅವಾಗ ಇದು ಹೆಂಗೆ ಕಾಣಕತ್ತದ ಅಂತಂದ್ರೆ ದೇರ್ ಆರ್ ನಂಬರ್ ಆಫ್ ಸ್ಕ್ವೇರ್ಸ್ ಇನ್ ದ ಶೇಪು. ಆಮೇಲೆ ಸೈಡಿಗೆ ಬಂದಾಗ ಏನಕ್ಕವ ಅಂದ್ರೆ ಟ್ರಯಾಂಗಲ್ ಆಗ್ತೈತಿ. ಇಲ್ಲಿ ನೋಡಿ, ಇಲ್ಲೊಂದು ಟ್ರಯಾಂಗ್ ಐತಲ್ಲ. ಓಕೆ, ಮತ್ತೆ ಇದನ್ನ ಇನ್ನೂ ಸ್ವಲ್ಪ ಡೌನ್ ನೋಡಿ, ಮತ್ತೆ ಅದು ಸ್ಕ್ವೇರ್ ಆಗ್ತೈತಿ. ಮತ್ತು ಇಲ್ಲಿ ಟ್ರಯಾಂಗಲ್ ಅದ, ಮತ್ತು ಇಲ್ಲಿ ಒಂದು ಟ್ರಯಾಂಗಲ್ ಅದ. ಅಂದ್ರೆ ಏನದೀಗ, ದಿಸ್ ಈಸ್ ಕಾಂಬಿನೇಷನ್ ಆಫ್ ಸೋ ಮೆನಿ ಸ್ಕ್ವೇರ್ಸ್ ಅಂಡ್ ಸೋ ಮೆನಿ ಟ್ರಯಾಂಗಲ್ಸ್. ತಿಳಿದ? ಈಗ ನಿಮ್ಗೆ ಆಲ್ರೆಡಿ ಡಿರೈವ್ ಮಾಡಿ ಇಟ್ಬಿಟ್ಟಿರ್ತೀರಿ. ಅದರದ್ದು ಸ್ಕ್ವೇರದ್ದು CG ಗೊತ್ತದ, ಟ್ರಯಾಂಗಲ್ದು CG ಗೊತ್ತದ. ಎರಡು ಗೊತ್ತದ ಅಂದಮೇಲೆ ಏನು ಮಾಡೋದಂದ್ರೆ
ಅಷ್ಟನ್ನು ಕೂಡ ಒಂದು ಪರ್ಟಿಕ್ಯುಲರ್ ಆಕ್ಸಿಸ್ಸಿಗೆ ಮೊಮೆಂಟ್ ತಗೊಂಡು ಅದನ್ನ ಫೈಂಡ್ ಔಟ್ ಮಾಡಿಬಿಡೋದು. ದೇರ್ ಫೋರ್ ದ ಎಂಟೈರ್ ಏರಿಯಾದ ಸಿ ಜಿ ದಟ್ ಈಸ್ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸ್ಮಾಲ್ ಏರಿಯಾದ್ದು ಸಿ ಜಿ x1 ಮತ್ತು ಇನ್ನೊಂದು ಏರಿಯಾದ್ದು x2, ಇನ್ನೊಂದು A3ದು x3 ಮತ್ತು A4ದು x4 ಹಿಂಗೆ ಮಾಡಿ ಮತ್ತು ಟೋಟಲ್ ಡಿವೈಡೆಡ್ ಬೈ ಟೋಟಲ್ ಏರಿಯಾ ಮಾಡಿಬಿಟ್ರೆ ನಿಮಗೆ ಎಕ್ಸ್ ಬಾರ್ ಬಂದ್ಬಿಡ್ತದ. ಅಂದ್ರೆ ಇದೇನಂತ ಬರಿಬೋದು ನಾವಿನ್ನ ಸಮೇಷನ್ ಆಫ್ ಎ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎ ಐ ಇಷ್ಟು ಮಾಡಿದ್ರೆ ಎಕ್ಸ್ ಬಾರ್ ಬರ್ತದೆ. ಅಂಡರ್ಸ್ಟುಡ್? ಇದು ಒಂದು ಜುಗಾಡ್ ಅಂತ ಹೇಳ್ಬೋದು ನಾವು. ಬಟ್ ಈ ಜುಗಾಡ್ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ ವೆನ್ ಯು ಹ್ಯಾವ್ ಅ ಸ್ಮಾಲ್ ಏರಿಯಾಸ್ ಲೈಕ್ ಅ ವೆರಿ ವೆರಿ ಸ್ಮಾಲ್ ಏರಿಯಾಸ್, ಇನ್ಫೈನೈಟ್ಲಿ ಸ್ಮಾಲರ್ ಅಂತ ಬರ್ತದೆ. ಓಕೆ ಸರ್, ಈಗ ನಾನು ಏನು ಹೇಳಿದೆ ಅಂತಂದ್ರೆ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಏನದು A1 x1 ಪ್ಲಸ್ A2 x2 ಪ್ಲಸ್ A3 x3 ಡಿವೈಡೆಡ್ ಬೈ ಎ ಅಂತ ಹೇಳ್ಬೋದು, ಅಥವಾ ಸಮೇಷನ್ ಆಫ್ A1 AI xi ಅಂತೇಳಿ ಡಿವೈಡೆಡ್ ಬೈ ಸಮೇಷನ್ ಆಫ್ AI ಅಂತ ಹೇಳ್ಬೋದು. ಓಕೆ ಸರ್, ಇದು ಸಣ್ಣ ಏರಿಯಾ ಸಣ್ಣದು ಮಾಡ್ಕೊಂಡು ಪೂರ ಸಣ್ಣದಾಗ್ಬಿಟ್ಟೈತ್ರಿ ಅಂತಂದ್ರೆ ಅವಾಗ ನಿಮಗೆ ಸಮೇಷನ್ ಜಾಗ ತೆಗೆದು ಬೇಕಾದ್ರೆ ನೀವು ಇಂಟಿಗ್ರೇಷನ್ ಹಾಕೋಬಹುದು. ಇಂಟಿಗ್ರೇಷನ್ ಆಫ್ AI xi ಡಿವೈಡೆಡ್ ಬೈ ಇಂಟಿಗ್ರೇಷನ್ ಆಫ್ AI, ಇದನ್ನು ಕೂಡ ಫಾರ್ಮುಲಾ ಹೌದಾ. ನಮ್ಮ ಮ್ಯಾಥಮೆಟಿಕ್ಸ್ನವ್ರು ಏನು ಮಾಡ್ಯಾರಂದ್ರೆ ಎರಡು ರೀತಿ ಸ್ಟಡಿ ಮಾಡ್ತಾರೆ. ಒಂದು ಡಿಸ್ಕ್ರೀಟ್ ಅಂತೇಳಿ, ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್ ಅಂತ ಕೇಳಿರಿ, ಡಿಸ್ಕ್ರೀಟ್ ಅಂತ. ಇನ್ನೊಂದು ಕಂಟಿನ್ಯೂಸ್ ಅಂತೇಳಿ, ಕಂಟಿನ್ಯೂಸ್ ಅಂತ. ಈಗ ಹೌ ಮೆನಿ ಪೀಪಲ್ ಆರ್ ದೇರ್, ಹೌ ಮೆನಿ ಅಂತಂದ್ರೆ ಏನು, ಹೌ ಮೆನಿ ಅಂತಂದ್ರೆ ಏನು, ಯು ಕ್ಯಾನ್ ಕೌಂಟ್ ದ ಹೆಡ್ ಹೌದಾ. ಅದಕ್ಕೇನಂತಾರೆ ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್ ಅಂತ. ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್ ಅಂದ್ರೆ ಯು ಕ್ಯಾನ್ ಕೌಂಟ್ ದ ಹೆಡ್ಸ್, ದಟ್ ಈಸ್ ಡಿಸ್ಕ್ರೀಟ್ ಅಂತ. ಕಂಟಿನ್ಯೂಸ್ ಅಂದ್ರೆ ಹೌ ಮೆನಿ ವಾಟರ್ ಆರ್ ದೇರ್ ಅನ್ನಕ್ಕೆ ಬರಂಗಿಲ್ಲ, ಹೌ ಮಚ್ ವಾಟರ್ ಆರ್ ದೇರ್ ಅನ್ನೋ. ವಾಟರ್ನ ಕೌಂಟ್ ಮಾಡಕ್ ಬರಂಗಿಲ್ಲ ಹೌದಾ, ಕೌಂಟ್ ಮಾಡಕ್ ಬರಲ್ಲ. ಬೇರೆ ಮೆಜರ್ಮೆಂಟ್ಸ್ ಲೀಟರು ಗ್ಯಾಲನ್ ಅಂತ ಯೂಸ್ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ ಹೌ ಮಚ್ ಅಂತ. ಇಲ್ಲಿ ಮಚ್ 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 ಅಂತಂದ್ರ ಕಂಟಿನ್ಯೂಸ್, ಮೆನಿ 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 ಅಂತಂದ್ರ ಡಿಸ್ಕ್ರೀಟು ಅಂತ. ಓಕೆನಾ. ಹಂಗ ನೀನು ಮೆನಿ ಮೆನಿ ಏರಿಯಾಗಳನ್ನು ಯೂಸ್ ಮಾಡಿದ್ದಿ ಅಂತಂದ್ರೆ ದಿಸ್ ಈಸ್ ಯುವರ್ ಫಾರ್ಮುಲಾ ಫಾರ್ ಸಿ ಜಿ. ನೀ ಮಚ್ ಮಚ್ ಯೂಸ್ ಮಾಡಿದ್ದಿ ಅಂತಂದ್ರೆ ದಿಸ್ ಈಸ್ ಫಾರ್ ಯುವರ್ ಸಿ ಜಿ ಆಯ್ತಾ. ಅದೇ ಸೇಮ್ ನೀವೇನು ಬರ್ಬೋದು ವೈ ಬಾರ್ಗೂ ಬರ್ಕೋಬಹುದು. A1 y1 plus A2 y2 plus tim divided by A is equal to summation of AI yi divided by summation of AI, ಅಥವಾ integration of AI yi divided by AI. Okay, now this is your x bar, y bar. ಓಕೆನಾ. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತಂದ್ರೆ ಏನಾರ ಕ್ವಶನ್ಸ್ ಅದಾವನಪ್ಪ, ಯಾರು ಕ್ವಶನ್ಸ್ ಇದಾವ? ತಿಳಿತಾ ಇದೆಯಲ್ಲ? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಹೋಗೋದು ಏನಂತಂದ್ರೆ ಈಗ ಮೊಮೆಂಟ್ ಆಫ್ ಇನರ್ಷಿಯಾ ಬರೋಣ. ಮೊಮೆಂಟ್ ಆಫ್ ಇನರ್ಷಿಯಾ. ಈ ಮೊಮೆಂಟ್ ಆಫ್ ಇನರ್ಷಿಯಾನ ನೀವು ನನ್ನ ಎದುರಿಗೆ ಆಫ್ಲೈನ್ ಒಳಗಿದ್ದಾಗ ಭಾಳ ಚಂದ ಎಕ್ಸ್ಪ್ಲೇನ್ ಮಾಡ್ತೀನಿ. ಆನ್ಲೈನ್ ಒಳಗಿದ್ದಾಗ ನಿಮ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು, 2D ಒಳಗೆ ಐತಿದೆ ಹೌದಾ, ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಟಫ್ ಆಗುತ್ತೆ. ಓಕೆನಾ. ಮೊಮೆಂಟ್ ಆಫ್ ಇನರ್ಷಿಯಾ ಮಾಡೇ ಬಿಡಮ್ ತಡಿ, ಅಲ್ಲ ವಿಡಿಯೋ ಐತಲ್ಲ. ಓಕೆ, ವಿಲ್ ಸ್ವಿಚ್ ಬ್ಯಾಕ್ ಟು ವಿಡಿಯೋ. ರೈಟಾ. ಈಗ ಅದು ಪ್ರೆಸೆಂಟೇಷನ್ ಮೋಡ್ ಬಿಟ್ಟು ನನ್ನ ವಿಡಿಯೋನ ಆನ್ ಮಾಡ್ಕೊಡ್ರಿ, ಕಾಣ್ತೀನಿ. ದಿಸ್ ಇಸ್ ದ ಪ್ಲೇನ್ ಕಾಣ್ತಿದೆ. ಮೊಮೆಂಟ್ ಆಫ್ ಇನರ್ಷಿಯಾ ಅಂತಂದ್ರೆ ಜರ್ಕ್ ಅಂತ ಅರ್ಥ. ಜರ್ಕ್ ಅಂದ್ರೆ ಇನರ್ಷಿಯಾ ಅಂದ್ರೆ ಏನು, ಹಿಂಗಿರ್ತ ಹಿಂಗ್ ಜರಿತ ಅಂದ್ರೆ ಏನಾಗ್ತದೆ ಇನರ್ಷಿಯಾ. ನಾ ಹಿಂಗ್ ತೂಗಿಸಿದೆ ಅಂದ್ರೆ ಏನದು ಇನರ್ಷಿಯಾ ಹೌದಾ. ಅದು ಅಥವಾ ಹಿಂಗ್ ಹೋಗ್ತಾ ಇದ್ದೆ ಅಂತಂದ್ರೆ ನಿಂತೆ ಅಂತಂದ್ರೆ ಅದು ಇನರ್ಷಿಯಾ, ಜರ್ಕ್ ಅದು ರೈಟ್. ಈಗ ಇದು ಹೆಂಗದ ಅಂತಂದ್ರೆ ಒಂದು ಆಕ್ಸಿಸ್ ಒಳಗಡೆ ಜರ್ಕ್ ಆಗ್ತೈತೆ. ಯಾವುದು ಈ ಒಂದು ಆಕ್ಸಿಸ್ ನೋಡು, ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಹಿಡಿದೀನಿ. ಈಗ ಯಾವ ಆಕ್ಸಿಸ್ ಇದು, ಸೆಂಟ್ರಾಯ್ಡಲ್ ಆಕ್ಸಿಸ್ ಅಂತ. ಈ ಸೆಂಟ್ರಾಯ್ಡಲ್ ಆಕ್ಸಿಸ್ ಒಳಗಡೆ ಇದೇನಾಗ್ತದೆ ಜರ್ಕ್ ಆಗ್ತದೆ. ಹಿಂಗೆ ಎತ್ತಿದು ಏನೋ ಒಂದು ಫೋರ್ಸ್ ಹಾಕಿದ್ದಕ್ಕೋಸ್ಕರ ಇದೇನಾಗ್ತದೆ ಸ್ವಿಕ್ ಅಂತ ಹಿಂಗೆ ಜರ್ಕ್ ಆಗ್ತದೆ. ತಿಳಿದ? ಅಬೌಟ್ ಯಾವ ಆಕ್ಸಿಸ್ ಜರ್ಕ್ ಆಗ್ತದೆ, ಅಬೌಟ್ ಎಕ್ಸ್ ಆಕ್ಸಿಸ್ ಜರ್ಕ್ ಆಗ್ತದೆ ಕರೆಕ್ಟಾ. ಇದು ಮೊಮೆಂಟ್ ಆಫ್ ಇದು ಇನರ್ಷಿಯಾ ಇದು. ಬಟ್ ಇದ್ರದ್ದು ಮೊಮೆಂಟ್ ಅದ ಮ್ಯಾಲಿದ ಒಂದು ಏರಿಯಾ ಅದ, ಏರಿಯಾದ ಪರ್ಪೆಂಡಿಕ್ಯುಲರ್ ಇದಿಷ್ಟು ಮ್ಯಾಲಿದಷ್ಟ ಏರಿಯಾ ಅದ, ಏರಿಯಾದ ಒಂದು ಸೆಂಟರ್ ಅದ. ಈ ಸೆಂಟರ್ದು ಈ ಆಕ್ಸಿಸ್ ಏನೈತಿ ಪರ್ಪೆಂಡಿಕ್ಯುಲರ್ ಜರ್ಕ್ ಆಗ್ತೈತಿ. ಓಕೆ ಓಕೆ, ದಿಸ್ ಈಸ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೆಂಟ್ರಲ್ ಆಕ್ಸಿಸ್. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೆಂಟ್ರಲ್ ಆಕ್ಸಿಸ್. ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೆಂಟ್ರಲ್ ವೈ ಆಕ್ಸಿಸ್. ಹಾ, ದಿಸ್ ಇದು ಏನಾದ್ರು ಹಿಂಗೆ ಜರ್ಕ್ ಆಗ್ತಿತ್ತಂದ್ರ
Moment of inertia about central y-axis. Moment of inertia about top axis. Moment of inertia about top axis. Moment of inertia about side axis, side of the rectangle. Moment of inertia about bottom, right? Moment of inertia about polar ಅಂದ್ರೆ ಇಲ್ಲಿ ಐತಲ್ಲ ಹಿಂಗೆ moment of inertia about polar axis. ಹೇಳಕತ್ತದ ಓಕೆ. moment of inertia about something somewhere parallel. ಹೆಂಗ ಇದು ಪೆನ್ ಕಾಣುತ್ತಾ, ಇದು ಇದು ಈ ಪೆನ್ನಿಗೆ ಅಂತ ತಿಳ್ಕೊಳಿ. moment of inertia about ಜೋಕಾಲಿ ಇದ್ದಂಗ parallel. This plane is jerking. This is jerking with respect to this pink pen axis. This pen is a parallel axis. Parallel to who? Which? This is a centroidal axis. Centroid ಗೆ parallel axis. Parallel ಐತಂದ ಮೇಲೆ about this ಇದು ಹಿಂಗೆ ಜೋಕಾಲಿ ಹೇಳಕತ್ತಿ. Okay, about that point. Okay, if this is a y axis, then y ಗೆ ಇದು parallel axis. About that ಹಿಂಗೆ ಆಗತೈತಿ. ಬಿಸ ಇದಿರ್ತದಲ್ಲ ಏನದು ಹಿಂಗೆ ಬಿಸ್ ಮಾತಿರ್ತಿರ್ಲಿಲ್ಲ ಹಿಂಗೆ ಹೌದಾ. about what? About this you are rotating, moment of inertia, right? About this you are doing moment of inertia, right? ಇದಕ್ಕೊಂದು ಕನೆಕ್ಟ್ ಮಾಡು, ಇದಕ್ಕೊಂದು ಕನೆಕ್ಟ್ ಮಾಡಿ ಇಲ್ಲಿ ಹಿಡ್ಕೊ ಕೈ, ಹೌದಾ, ಹಿಂಗೆ 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 ಕೈ ಹಿಡ್ಕೊ, ಹಿಂಗೆ ಕೈ ಹಿಡ್ಕೊಂಡು about this axis, ಈ ಆಕ್ಸಿಸ್ ರೋಟೇಟ್ ಮಾಡಬೇಕು, ರೈಟ್? ಹೇಳಕತ್ತದಲ್ಲ, ದಿಸ್ ಇಸ್ ಅ ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರ ನಿನ್ನ ಪ್ಲೇನ್ ಯಾವ ಆಕ್ಸಿಸ್ ಒಳಗಡೆ ಜರ್ಕ್ ಕ್ರಿಯೇಟ್ ಆಗ್ತದಲ್ಲ ಆ ಆಕ್ಸಿಸ್ ಗೆ ನೀನು ಮೊಮೆಂಟ್ ಆಫ್ ಇನರ್ಷಿಯಾ ಕಂಡಿಡ್ಕೋಬೇಕು. ಯಾಕೆ ಕಂಡಿಡ್ಬೇಕು? ಬಿಕಾಸ್ ಆ ಆಕ್ಸಿಸ್ ಒಳಗಡೆ ಆ ಆಕ್ಸಿಸ್ ಅನ್ನ ಹೋಲ್ಡ್ ಮಾಡಿದಾಗ ನಿನ್ನ ರೆಸಿಸ್ಟೆನ್ಸ್ ಬರುತ್ತೆ. ಅದಕ್ಕೇನಂದ್ರೆ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತ. ಎಲ್ಲಿ ಯೂಸ್ ಮಾಡಿದ್ವಿ? RCC ಒಳಗೆ RCC ಒಳಗಡೆ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಬರ್ತದೆ. ಹೇಳಿದಾ? ಈಗ ನಾವೇನ್ ಮಾಡಿದ್ವಿ? ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಂದ್ರೆ ಏನು, ಮೊಮೆಂಟ್ ಆಫ್ ಇದಂದ್ರೆ ಗೊತ್ತಾಯ್ತು. ಈಗ ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಗೊತ್ತಾಯ್ತು. ಈಗ ಅದನ್ನ ಆಧಾರವಾಗಿ ಇಟ್ಕೊಂಡು ಒಂದ್ ಸ್ವಲ್ಪ ಥಿಯರಿ ನೋಡೋಣ. ತಿಳಿದಿಲ್ಲ, ಯಾರ್ಯಾರು ತಿಳಿದಿಲ್ಲ ಅಂದ್ರೆ ಕೇಳಿ, ಇನ್ನೊಂದ್ಸತಿ ಈ ವಿಡಿಯೋ ಆಫ್ ಮಾಡ್ಬಿಡ್ತೀನಿ. ಸರ್ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಫಾರ್ ಮೊಮೆಂಟ್ ಆಫ್ ಇನರ್ಷಿಯಾ ಈಗ ಹೇಳ್ತೀನಿ ಅದನ್ನ ಹೇಳ್ತೀನಿ. ಪ್ರಾಕ್ಟಿಕಲ್ ಎಕ್ಸಾಂಪಲ್ ಫಾರ್ ಮೊಮೆಂಟ್ ಆಫ್ ಇನರ್ಷಿಯಾ ಹೇಳಬೇಕು. ಆಕ್ಚುಲಿ ಈಗ ಈಗ ಒಂದು ನಮ್ದು ಬೀಮ್ ಅದ ಅಂತ ತಿಳ್ಕೊಳ್ರಿ. ಈ ಬೀಮು ಹೆಂಗದ? ಕಾಂಕ್ರೀಟ್ ಲಿಂದ ಮಾಡ್ಯಾರ, ಹೌದಾ? ಇದೆಲ್ಲ ಹಿಂಗ ಕಾಂಕ್ರೀಟ್ ಫುಲ್ ತುಂಬಿರ್ತೈತಿ, ಹೌದಾ? ಹೆಂಗ ಬೇಕಂದ್ರೆ ಕಾಂಕ್ರೀಟ್ ಹೋಮೋಜಿನಿಯಸ್ಲಿ ತುಂಬಿದೆ. ಲೆಟ್ ಅಸ್ ಕನ್ಸಿಡರ್ ಹ್ಯಾಚಿಂಗ್ ಫುಲ್ ಆಗೈತೆ ಅಂತ ತಿಳ್ಕೊಳ್ರಿ, ಸಾಲಿಡ್ ಬೀಮ್ ಇದು. ಈ ಬಟ್ ಸಾಲಿಡ್ ಬೀಮ್ ನಮಗೆ ಸ್ಟಡಿ ಮಾಡಕ್ ಬರಂಗಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ? ಇದಕ್ಕೊಂದು ಸ್ವಲ್ಪ ಅಸಂಪ್ಷನ್ಸ್ ಮಾಡ್ತೀವಿ, ಅನಾಲಜಿ ಮಾಡ್ತೀವಿ. ಏನಪ್ಪಾ ಅಂತಂದ್ರ, ಲೆಟ್ ಅಸ್ ಕನ್ಸಿಡರ್ ದಿಸ್ ಬೀಮ್ ಏನೈತಲ್ಲ, ಈ ಬೀಮ್ ಇಸ್ ಮೇಡ್ ಅಪ್ ಆಫ್ ಸೋ ಮೆನಿ ಪ್ಲೇನ್ಸ್ ನ ಒಂದ್ ಪಕ್ಕ ಒಂದು ಇಟ್ಟಾಗ ಹೆಂಗ್ ಕಾಣ್ತೈತಿ ನೋಡು, ಹಂಗಿದು ಅಸ್ಯೂಮ್ ಮಾಡಿರ್ತೀವಿ ನಾವು. ಹೆಂಗ? ಈಗ ನೀವು ಬುಕ್ಸ್ ಗಳು ಇಟ್ಟಿರ್ತಿರಲ್ಲ, ಬುಕ್ಸ್ ಇಟ್ಟಾಗ ಹೆಂಗಿರ್ತಾವ? ಈಗ ಒಂದು ಬುಕ್ ಇಲ್ಲಿ ಇಟ್ಟಿರ್ತೀನಿ, ಇನ್ನೊಂದು ಬುಕ್ ಹಿಂಗೆ ಇಟ್ಟಿರ್ತಿರಲ್ಲ, ಬುಕ್ಸ್ ಎಲ್ಲ ಇಟ್ಟಿರ್ತೀರ. ಅದೇನಾಯ್ತು? ಒಂದು ಕಾಲಮ್ ಆಯ್ತಾ? ದಿಸ್ ಕಾಲಮ್ ಇಸ್ ಮೇಡ್ ಅಪ್ ಆಫ್ ಸೋ ಮೆನಿ ಬುಕ್ಸ್. ಹಂಗ. ಅಥವಾ ಯು ಕ್ಯಾನ್ ಹೋಲ್ಡ್ ಇಟ್ ಬುಕ್ಸ್ ಲೈಕ್ ದಿಸ್ ನ. ಎಲ್ಲರ ಲೈಬ್ರರಿಗೆ ತೊಗೊಂಡು ಹೊಂಟಿದ್ರಿ ಅಂತಂದ್ರೆ ಯು ವಿಲ್ ಹೋಲ್ಡ್ ಇಟ್ ಲೈಕ್ ದಿಸ್, ಹಿಂಗೊಂದು ಹೋಲ್ಡ್ ಮಾಡಿರ್ತೀರಿ. ಅಥವಾ ನೀವು ಏನ್ ಮಾಡ್ಬೋದು? ಕೇಸಿಂಗ್ ಮಾಡ್ಕೊಂಡು ಹಿಂಗೆ ಇಟ್ಟಿರ್ಬೋದು. ಓಕೆ, ದಿಸ್ ಇಸ್ ದ ಅಸಂಪ್ಷನ್ ಮೇಡ್. ಅವರ್ ಬೀಮ್ ಈಸ್ ಲೈಕ್ ದಿಸ್ ಅಂತ, ನಮ್ಮ ಬೀಮ್ ಹಿಂಗಿರ್ಬೋದು ಅಂತ ಅಸಂಪ್ಷನ್ಸ್ ಮಾಡ್ಕೊಂತಾರೆ. ಹಾಗಾದ್ರೆ ಇದನ್ನ ಲೋಡ್ ಹಾಕಿದ್ನಿ ಅಂದ್ರೆ ಏನಾಗುತ್ತಾ? ಇದು ಬೆಂಡ್ ಆಗ್ತೈತಿ. ಹಂಗಾರೆ ಹೆಂಗಾಗ್ತಿದು? ಬೆಂಡ್ ಆತು. ತಿಳಿದ? ಬೆಂಡ್ ಆತಿಲ್ಲ ಇದು. ಬೆಂಡ್ ಆದ್ಮೇಲೆ ಹಂಗಾರೆ ಪ್ಲೇನ್ ಏನಾದವು? ಇವು ಪ್ಲೇನ್ ಬೆಂಡ್ ಆದವನು. ಇಲ್ಲಿ ಒಂದು ಪ್ಲೇನ್ ಹಿಂಗಿತ್ತಲ್ಲ, ಆ ಪ್ಲೇನ್ ಬೆಂಡ್ ಆತ ಆಗಿರಂಗಿಲ್ಲ. ಯಾಕೆ? ಫಸ್ಟ್ ಅಸಂಪ್ಷನ್ ಬರೀತೀವಿ ನಾವು. ಏನ್ ಹೇಳ್ರಿ? ಎಲ್ಲ ಸ್ಟ್ರೆಂತ್ ಆಫ್ ಮಟೀರಿಯಲ್, ಸ್ಟ್ರಕ್ಚರಲ್ ಅನಾಲಿಸಿಸ್, ಪ್ರತಿಯೊಂದು ಅನಾಲಿಸಿಸ್ ಒಳಗಡೆ ಒಂದು ಅಸಂಪ್ಷನ್ ಬಂದ್ಬಿಡ್ತೀವಿ. ಟಾರ್ಷನ್ ಕಾಲಮ್ಸ್ ಏನಿರಲಿ, ಏನದು? ಪ್ಲೇನ್ ಬಿಫೋರ್ ಬೆಂಡಿಂಗ್ ಅಂಡ್ ಆಫ್ಟರ್ ಬೆಂಡಿಂಗ್ ರಿಮೇನ್ಸ್ ಪ್ಲೇನ್. ಕೇಳಿರಿ ಇದನ್ನ? ವೆರಿ ಕಾಮನ್ ಫೇಮಸ್ ಡೈಲಾಗ್ ಅಲ್ಲ. ಪ್ಲೇನ್ ಬಿಫೋರ್ ಬೆಂಡಿಂಗ್ ಅಂಡ್ ಆಫ್ಟರ್ ಬೆಂಡಿಂಗ್ ರಿಮೇನ್ಸ್ ಪ್ಲೇನ್ ಓನ್ಲಿ. ಅಂದ್ರ ಇದು ಪ್ಲೇನ್ ಇತ್ತು ಅಂದ್ರ ಇಲ್ಲಿನೂ ಪ್ಲೇನ್ ಇರ್ತೈತೆ ಅಂದ್ರ ಅದು ಹಿಂಗ ಆತದ. ಈಗ ಹಿಂಗ್ ಬೆಂಡ್ ಆಗೈತೆ ನೋಡು. ಮಿಡಲ್ ಬಂದಂಗೆಲ್ಲ ವರ್ಟಿಕಲ್ ಆದವು, ಆಮೇಲೆ ಬರ್ತಾ ಇನ್ಕ್ಲೈಂಡ್ ಆಯ್ತು. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಇದ್ರದ್ದು ಒಂದು ಸೆಕ್ಷನ್ ತಗೊಳ್ತೀನಿ. ಇಲ್ಲೊಂದು ಸೆಕ್ಷನ್ ತಗೊಂತೀನಿ. ಸೆಕ್ಷನ್ ತಗೊಂಡಾಗ ಏನಾಗ್ತಂದ್ರ ಮೇಲ್ಗಡೆ ಅದು ಮೊದಲು ಹಿಂಗಿತ್ತು, ಕರೆಕ್ಟಾ? ಕೆಳಗೆ ಅದು ಬೆಂಡ್ ಆದ್ಮೇಲೆ ಅದು ಹಿಂಗಾಗ್ತದೆ. ಸರಿ, ಈ ಕಡೆ ಅಲ್ಲ ಕರೆಕ್ಟ್ ಇದಲ್ಲ, ಹಿಂಗ ಎಲ್ಲ ಉಲ್ಟಾ ಆಯ್ತು. ಇದು ಹಿಂಗಾಗಿತ್ತು, ಇಲ್ಲೈತು. ಓಕೆ, ಫಸ್ಟ್ ಹೆಂಗಿತ್ತದ? ಇಲ್ಲಿ ಹಿಂಗಿತ್ತದ, ಆಮೇಲೆ ಹೆಂಗಾಗ್ತದೆ? ಹಿಂಗಾಗ್ತದೆ. ಅಂದ್ರ ಇಫ್ ಐ ರೈಟ್ ಇನ್ ಒನ್ ಪರ್ಟಿಕ್ಯುಲರ್ ಆಕ್ಸಿಸ್ ಒಳಗೆ ಫಸ್ಟ್ ಹಿಂಗಿತ್ತದ, ಅಬೌಟ್ ದಿಸ್ ಆಕ್ಸಿಸ್ ಅದು ಹಿಂಗ್ ಬೆಂಡ್ ಜರ್ಕ್ ಆತಲ್ಲ ಜರ್ಕ್. ಅಬೌಟ್ ದಿಸ್ ನ ಹೆಂಗ ಅದು ಫೋಟೋ ಇಟ್ಕೊಂಡು ಒಂದು ಪ್ಲೇನ್ ಇಟ್ಕೊಂಡು ತಿರುಗಿಸಿದ್ನಲ್ಲ, ಹಂಗೆ ಜರ್ಕ್ ಆತಿಲ್ಲ. ಹಾಗಾದ್ರೆ ಈ ಜರ್ಕ್ ಆಗ್ಬೇಕಾದ್ರೆ ಇಲ್ಲೇನು ಮೂಮೆಂಟ್ ಕ್ರಿಯೇಟ್ ಆಗಲ್ಲ. ಈ ಜರ್ಕ್ ಆಗಿ ಏನು ಮೂಮೆಂಟ್ ಕ್ರಿಯೇಟ್ ಆಗಲ್ಲ, ಅದಕ್ಕೆ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತ. ಈ ಮೂಮೆಂಟ್ ಆಫ್ ರೆಸಿಸ್ಟೆನ್ಸ್ ನ ತಲೆಯಾಗಿ ಇಟ್ಕೊಂಡೇ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಕೋಡ್ ಲಿಮಿಟ್ ಸ್ಟೇಟ್ ಮೆಥಡ್ ಸ್ಟಾರ್ಟ್ ಆಗ್ತೈತಿ. ಲಿವರ್ ಆರ್ಮ್ ಅಂತ ಬರ್ತದ, ಕಾಂಪ್ರೆಸಿವ್ ಫೋರ್ಸು, ಟೆನ್ಸೈಲ್ ಫೋರ್ಸ್, ಅವೆಲ್ಲ ಮುಂದೆ ಹೇಳ್ತೀನಿ. RCC ಭಾಳ ಚಂದ ಹೇಳ್ತೀನಿ. ಓಕೆ, ಇದು ನೆನ್ಪಿಟ್ಕೊಟ್ರೆ ಪ್ಲೇನ್ ರಿಮೇನ್ಸ್ ಪ್ಲೇನ್ ಬಿಫೋರ್ ಅಂಡ್ ಆಫ್ಟರ್ ಬೆಂಡಿಂಗ್. ಇದು ಮೊಮೆಂಟಮ್. ಇದು ಇಲ್ಲಿ ಜಂಪ್ ಆತಲ್ಲ, ಇದು ಅದ್ರ ಸಲ ಏನ್ ಮಾಡ್ತೀವಿ ಅಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ x ಆಕ್ಸಿಸ್ ಬೇಕಾಗ್ತದೆ. ಆಯ್ತಾ? ಹಂಗಾರೆ y ಆಕ್ಸಿಸ್ ಯಾವಾಗ ಬೇಕಾಗ್ತದೆ? y ಯಾವಾಗ ಬೇಕಾಗ್ತಂದ್ರೆ ಇದ ಬೀಮನ್ನ ನಾ ಏನಾದ್ರು ಇಲ್ಲಿ ಗುದ್ದಿದೆ ಅಂತ ತಿಳ್ಕೊಡ್ರಿ, ಪರ್ಪೆಂಡಿಕ್ಯುಲರ್ ಟು ಬೋರ್ಡ್ ಅದನ್ನ ಪ್ರೆಸ್ ಮಾಡಿ ಅಂದ್ರೆ ಅದು ಹಿಂದಕ್ಕೆ ಹೋಗಿ ಬೆಂಡ್ ಆಕೈತದ.
ಇರ್ತದೆ ಹಿಂದಕ್ಕೆ 2 ಡೈಮೆನ್ಷನಲ್ ಹಿಂದಕ್ಕೆ ಹೋಗಿ ಬೆಂಡ್ ಆಗ್ತದೆ, ಹಿಂದಕ್ಕೆ ಬೆಂಡ್ ಆಗ್ತದೆ ಅಥವಾ ಮುಂದಕ್ಕೆ ಬರ್ತೈತೆ, ಉಬ್ಬುತ್ತೈತೆ. ಅಂತ ಟೈಮ್ ಒಳಗೆ ಏನಾಗ್ತದ ಅಬೌಟ್ ವೈ ಆಕ್ಸಿಸ್ ಬೇಕಂತ. ಅದೇ ನೀನು ಕಾಲಮ್ಸ್ ಇರ್ತಾವ ನೋಡು, ಕಾಲಮ್ಸ್ ಒಳಗಡೆ ಹೆಂಗಿರ್ತದೆ, ಕಾಲಮ್ಸ್ ಹಿಂಗಿರ್ತದೆ ಅಂತ ತಿಳ್ಕೊ. ಹಿಂಗ್ ಕಾಲಮ್ ಇತ್ತು ಅಂತಂದ್ರೆ ಇದು ಬಕಲ್ ಆಗ್ತೈತೆ ಅಂತ. ಯಾವ ಕಡೆ ಬಕಲ್ ಆಗ್ತದ, ಹಿಂಗ್ ಬಕಲ್ ಆಗ್ತೈತೆ, ಕರೆಕ್ಟಾ? ಇಟ್ ವಿಲ್ ಬಕಲ್ ಲೈಕ್ ದಿಸ್. ಹಿಂಗ್ ಬಕಲ್ ಆಗ್ತದ್ರೆ ಏನಾಗ್ತದೆ, ಇದು ಮೊದಲು ಹಿಂಗಿದ್ದು ಅದು ಹಿಂಗಾತು ಅಥವಾ ಹಿಂಗಾತು. ಇಲ್ಲಿ ಜರ್ಕ್ ಆತಿಲ್ಲ, ಜರ್ಕ್ ಆಯ್ತು ಅಂದ್ರೆ ಅಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ. ಅದೇ ಟಾರ್ಷನ್ ಒಳಗೆ ಏನಾಗುತ್ತೆ ನೋಡು, ಟಾರ್ಷನ್ ಹಿಂಗಿತ್ತು ಅಂತಂದ್ರೆ ಅಬೌಟ್ ದಿಸ್ ಪಾಯಿಂಟ್ ಇದು ಪ್ಲೇನ್ ರೊಟೇಟ್ ಆಗುತ್ತೆ. ಫಸ್ಟ್ ಹಿಂಗಿತ್ತು, ಆಮೇಲೆ ಅದು ಹಿಂಗಾತ ಅಲ್ಲೇ, ಅಂದ್ರೆ ಅಬೌಟ್ ಈ ಆಕ್ಸಿಸ್ ಒಳಗೆ ರೊಟೇಟ್ ಆಗ್ತದೆ. ಅಬೌಟ್ ಇದು ಈ ಆಕ್ಸಿಸ್ ರೊಟೇಟ್ ಆಗ್ತದೆ. ಅದಕ್ಕೆ ಏನ್ ಮಾಡಿದ್ರೆ ಐ ಜಡ್ ಜಡ್ ತಗೊಂತಾನೆ. ಮೂಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಸೆಂಟ್ರಲ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್, ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಇದು ಐ ಜಡ್ ಜಡ್. ಅದಕ್ಕೆ ಮೂಮೆಂಟ್ ಆಫ್ ಇನರ್ಷಿಯಾ ಎಲ್ಲಿ ತಗೋಬೇಕು ಅಂತಂದ್ರೆ ನಿನಗೆ ಎಲ್ಲಿ ಜರ್ಕ್ ಕ್ರಿಯೇಟ್ ಆಗುತ್ತಲ್ಲ ಅಲ್ಲಿ ಮೂಮೆಂಟ್ ಆಫ್ ಇನರ್ಷಿಯಾ ತಗೋಬೇಕು. ತಿಳಿತಾ? ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್. ಏನಿಲ್ಲ ಒಂದು ಕೂಡ ಓಕೆ ಸರ್. ಸ್ಕ್ರೀನ್ ನಾಟ್ ವಿಸಿಬಲ್ ಮುಗೀತು. ಈಗ ಸ್ಕ್ರೀನ್ ನಾಟ್ ವಿಸಿಬಲ್ ಈಗಲೂ ಇಲ್ವಾ? ಒಂದು ಕ್ವಶನ್ ಇದೆ. ದ ಕ್ಯಾಲ್ಕುಲೇಷನ್ moment of inertia in x and y axis is different. Like x axis we consider y distance and y axis we consider x distance. How why ಯಾರು ಪೂಜ್ ಹವೈ ಸರ್, ನೈಸ್ ಕಮೆಂಟ್. ನೋಡಿ ಹೇಳ್ತೀನಿ, ಅದನ್ನ ಹೇಳ್ತೀನಿ. ಈಗ ವಿಸಿಬಲ್ ಆಯ್ತಾ? ಓಕೆ, ಅದು ಹೇಳ್ತೀನಿ. ಸಾರಿ, ಅದು ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಒಳಗಡೆ ಹೆಂಗ ಅನ್ನೋದನ್ನ ಅವು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ. ಕ್ಯಾಲ್ಕುಲೇಷನ್ ಮಾಡೋ ಹೊತ್ನಾಗ ಹೇಳ್ತೀನಿ. ಓಕೆ, ದ ಟಾರ್ಷನ್ ಎಕ್ಸ್ಪ್ಲೇನ್ ಮಾಡಿ. ಟಾರ್ಷನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನನ್ನ ಸ್ಕ್ರೀನ್ ನೋಡು. ತಿಳಿದಾ? ಹಿಂಗೆ ಕೈ ಅದಲ್ಲ, ಈ ಕೈನ ಹೆಂಗೆ ತಿರ್ಸ್ತೀನಿ, ಹಿಂಗೆ ತಿರ್ಗಿಸ್ತೀನಿ. ತಿಳಿದಾ? ಹಿಂಗಾಗಿ ತಿರ್ಸಕತ್ತೀನಿ ಅಂದ್ರೆ ಅಬೌಟ್ ವಿಚ್ ಆಕ್ಸಿಸ್ ಇಟ್ ಇಸ್ ಬೆಂಡಿಂಗ್? ಅಬೌಟ್ ದಿಸ್ ಆಕ್ಸಿಸ್ ಇಟ್ ಇಸ್ ಬೆಂಡಿಂಗ್. ಅಬೌಟ್ ದಿಸ್ ಆಕ್ಸಿಸ್ ಇಟ್ ಇಸ್ ಬೆಂಡಿಂಗ್. ಕಾಣ್ತೈತಿ ಬೇರೆ ಪೆನ್ ತೋಲೇನ? ಅಬೌಟ್ ದಿಸ್ ಆಕ್ಸಿಸ್ ಇಟ್ ಇಸ್ ಬೆಂಡಿಂಗ್. ಅಬೌಟ್ ದಿಸ್ ಆಕ್ಸಿಸ್ ಇಟ್ ಇಸ್ ಬೆಂಡಿಂಗ್ ಲೈಕ್ ದಿಸ್. ದೇರ್ಫೋರ್ ಹೌದಲ್ಲ, ಹಿಂಗೆ ಹಿಡ್ಕೊಂಡು ಅವಾಗ ಏನಾಗ್ತದ ಪರ್ಪೆಂಡಿಕ್ಯುಲರ್ ಆಕ್ಸಿಸ್. ಅದು ಏರಿಯಾಕ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಒಳಗ ನಿಂದ ಕೈ ಹೆಂಗ್ ಬೆಂಡ್ ಆಗಿರ್ತದೆ, ಹಿಂಗೆ ಹೇಳ್ತಾ. ಅದೇ ಏನಾದ್ರು ಹಿಂಗ್ ಬೆಂಡ್ ಆಗಿತ್ತಂದ್ರೆ, ಹಿಂಗ್ ಬೆಂಡ್ ಆಗಿತ್ತಂದ್ರೆ ಅವಾಗ ಅದ್ರದ್ದು ಹಿಂಗ್ ಬೆಂಡ್ ಆಗಿತ್ತು. ಹಿಂಗ್ ಬೆಂಡ್ ಆಗಿತ್ತಂದ್ರೆ ಅಬೌಟ್ ಎಕ್ಸ್ ಆಕ್ಸಿಸ್. ಬಟ್ ಇದೇನಾಗ್ತೈತಿ ಹಿಂಗ ಹೇಳ್ತಾವ. ಅದನ್ನ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೋಬೇಕು ಅಂದಾಗ ಕರೆಕ್ಟ್ ಆಗಿ ಅರ್ಥ ಆಯ್ತು. ಈಗ ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರ ಏನು ಅಂತಂದ್ರೆ ಅದನ್ನ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತಾರೆ ಅಂತಂದ್ರೆ ಮೊಮೆಂಟ್ ಆಫ್ ಇನರ್ಷಿಯಾ ಇಸ್ ಈಕ್ವಲ್ ಟು ಏರಿಯಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಇದು ಮಾಡಿದ್ರೆ ಏನ್ ಬಂತ ನಮ್ಗೆ, ಇದಕ್ಕೆ ಮೊಮೆಂಟ್ ಆಫ್ ಏರಿಯಾ ಅಂತಾರೆ. ಇದಕ್ಕೆ ಮೊಮೆಂಟ್ ಆಫ್ ಏರಿಯಾ. ಮೊಮೆಂಟ್ ಆಫ್ ಏರಿಯಾ ನಮ್ ಮೊದ್ಲು ಹೆಂಗಿತ್ತು ಹೇಳಿದ್ರು, ಇದು ಏರಿಯಾ ಅಲ್ಲದು, ಏನದು ಮಾಸ್. ಇಲ್ಲಿ ನಾವು ಏರಿಯಾ ತಗೊಂಡಿವಿ, ಬಟ್ ನಿಜವಾಗ್ಲೂ ಸಿ ಜಿ ಕ್ಯಾಲ್ಕುಲೇಟ್ ಮಾಡೋದು ಏನ್ ಮಾಡ್ತಿದ್ವಿ, ಸಿ ಜಿ ಬೇಕಿದ್ರೆ ಮತ್ತೆ ವೇಟ್ ಮಾಡ್ತೀವಿ. ವೇಟ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಹೇಳ್ತಾ, ವೇಟ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಬಟ್ ಅದು ವೇಟ್ ಒಳಗಡೆ ಥಿಕ್ನೆಸ್ ನೆಗ್ಲಿಜಿಬಲ್ ಆಗಿರೋದ್ರಿಂದ ಏರಿಯಾ ಆಯ್ತದೆ. ಏರಿಯಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಅದಕ್ಕೆ ಏನಂದ್ವಿ ಮೊಮೆಂಟ್ ಆಫ್ ಏರಿಯಾ ಅಂದ್ವಿ, ಅಥವಾ ಮೊಮೆಂಟ್ ಆಫ್ ವೇಟ್, ಮೊಮೆಂಟ್ ಆಫ್ ವೇಟ್ ಅಥವಾ ಮೊಮೆಂಟ್ ಆಫ್ ಫೋರ್ಸ್, ಸಿಂಗಲ್ ಮೊಮೆಂಟ್ ಆಫ್ ಏರಿಯಾ. ನೆಕ್ಸ್ಟ್ ಇಲ್ಲಿ ಏನೈತಿಲ್ಲ ವೇಟ್ ಐತಿಲ್ಲ, ಆ ವೇಟ್ ಅಂದ್ರೆ ಇದೇನು ಕ್ರಿಯೇಟ್ ಆಗೈತಲ್ಲ ಮೊಮೆಂಟ್, ಆ ಮೊಮೆಂಟ್ ಮತ್ತೆ ಇನ್ನೊಂದು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಮಲ್ಟಿಪ್ಲೈ ಮಾಡ್ತೀವಿ. ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒಂದು ಜೋಕಾಲಿ ಕಟ್ಟಬೇಕು. ನಾವು ಒಂದು ಜೋಕಾಲಿ ಕಟ್ಟಿ ನಿಮ್ಮನ್ನು ಕುಂದಿರಿಸಿ ತಿರುಗಿಸ್ಬೇಕು. ತಿರುಗಿಸಿದಾಗ ನೀವು ನಿಮಗೂ ತಿರುಗಿರ್ತೀರಿ, ಪ್ಲಸ್ ಜೋಕಾಲಿದ ಒಂದು ಆಕ್ಸಿಸ್ ಕ್ರಿಯೇಟ್ ಆಗೈತೆ, ಆ ಆಕ್ಸಿಸ್ಗೂ ತಿರುಗಿರ್ತೀರಿ. ಹೇಳ್ತಾ ದೇರ್ ಆರ್ ಟೂ ಟೈಪ್ಸ್ ಆಫ್ ರೊಟೇಷನ್ಸ್. ದ ಸೇಮ್ ವೇ ನಮ್ಮ ಅರ್ತ್ ಹೆಂಗ್ ರೊಟೇಟ್ ಆಗ್ತದೆ, ಅರ್ತ್ ಈಸ್ ರೊಟೇಟಿಂಗ್ ಅಬೌಟ್ ಇಟ್ಸ್ ಓನ್ ಆಕ್ಸಿಸ್ ಅಂಡ್ ಅರ್ತ್ ಈಸ್ ರೊಟೇಟಿಂಗ್ ಅಬೌಟ್ ಸನ್ ಆಕ್ಸಿಸ್ ಆಲ್ಸೋ. ಇದು ಎರಡು ಪರ್ಪೆಂಡಿಕ್ಯುಲರ್. ಅಕ್ಕ ಇದು ದೂರ ಅದಾವ, ಸನ್ ಆಕ್ಸಿಸ್ ದೂರ ಅದ ಮತ್ತೆ ಅರ್ತ್ ಆಕ್ಸಿಸ್ ದೂರ ಅದ. ಅಕಸ್ಮಾತ್ ನೀನು ಅರ್ತ್ ಆಕ್ಸಿಸ್ ಸನ್ ಆಕ್ಸಿಸ್ ಒಂದ ಕಡೆ ಇದ್ದಿತ್ತು ಅಂದ್ರೆ ಅವಾಗ ಹೆಂಗ್ ತಿರುಗ್ತದ? ಹೌದಾ? ಅಂದ್ರೆ ನೀನು ತಿರುಗ್ತಾ ಮತ್ತೆ ತಿರುಗ್ಕೊಂತಿರ್ಬೇಕು. ಅವಾಗ ಅದೇನಾಗ್ತದ ಪರ್ಪೆಂಡಿಕ್ಯುಲರ್. ನೀವು ಇದ್ದಿದ್ರೆ ನಾನು ನಿಮಗೆ ತೋರಿಸ್ಬಿಡ್ತಿದ್ದೆ ನಿಂದು. ಈಗ ಏನಂದ್ರೆ ಎರಡು ಸತಿ ಮಲ್ಟಿಪ್ಲೈ ಮಾಡೋಕೆ ನೆನ್ಪಿಟ್ಕೊಂಡ್ರಿ, ಇಂಟು ಎರಡು ಸತಿ ಮಲ್ಟಿಪ್ಲೈ. ಹೀಗಾದ್ರೆ ಐ ಎಕ್ಸ್ ಎಕ್ಸ್ ಅಂತ ಯಾಕೆ ಬರೀತಾರೆ ಅಂತಂದ್ರೆ ಏರಿಯಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಎಕ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಸ್ ಎಕ್ಸ್. ಹಂಗಾರೆ ಏನಾಯ್ತು, ಏರಿಯಾ ಎಕ್ಸ್ ಸ್ಕ್ವೇರ್ ಆಯ್ತು. ಇದಕ್ಕೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಎಕ್ಸ್ ಆಕ್ಸಿಸ್ ಅಂತ ಕರೀತಾರೆ. ಹಂಗಾರೆ ಐ ವೈ ವೈ ಅಂತಂದ್ರೆ ಏನಾಗುತ್ತೆ, ಇದಕ್ಕೆ ಐ ವೈ ಇಂಟು ವೈ, ಅವಾಗ ಏನಾಗುತ್ತೆ ಏರಿಯಾ ಇಂಟು ವೈ ಸ್ಕ್ವೇರ್ ಆಗೈತೆ. ಇನ್ನೊಂದು ಐತಿ ಭಾಳ ಡೇಂಜರ್, ಇವೆರಡ ಕಲ್ತಿರ್ತೀರಿ ನೀವು. ಇನ್ನೊಂದು ಅದ, ಅದು ಯಾವ್ದಂದ್ರೆ ಐ ಎಕ್ಸ್ ವೈ ಅಂತ ಹೇಳಿ. ಅದಕ್ಕೆ ಏನಂತಾರೆ ಪ್ರೊಡಕ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ಅಂತ. ಇದಕ್ಕೆ ಪ್ರೊಡಕ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ಇದೆ ಈಗ ಭಾಳ ಕೇಳ್ತಕ್ಕಂಥದ್ದು. ಇದ್ರೊಳಗೆ ಏನಂತ ಏರಿಯಾ ಇಂಟು ಎಕ್ಸ್ ಮತ್ತೆ ವೈ ಆಗ್ತೈತಿ. ಅವಾಗ ಏರಿಯಾ ಇಂಟು ಎಕ್ಸ್ ಇಂಟು ವೈ ಆಗ್ತೈತಿ. ಇದು ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಆಗಂಗಿಲ್ಲ ಅವಾಗ. ಇದು ಪ್ರಾಡಕ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ. ಪ್ರಾಡಕ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ಸರ್ ನೀವು ಅಷ್ಟೇ ಹೇಳಕತ್ತೀರಿ ನೋಡ್ರಿ ಸರ್, ನಮ್ಗೆ ಯಾರು ಹೇಳೇ ಇಲ್ಲ ನೋಡಿ ಸರ್ ಕಾಲೇಜ್ ಒಳಗೆ. ಯಾಕೆ ಹೇಳಿಲ್ಲ ನಾ ಹೇಳ್ತೀನಿ ನಿಮ್ಗೆ, ಯಾಕೆ ಹೇಳಿಲ್ಲ ಅಂತಲೂ ಕೂಡ ಹೇಳ್ತೀನಿ. ಕೆಲವರು ಸಿಲೆಬಸ್ ಒಳಗಡೆ ಇನ್ಕ್ಲೂಡ್ ಮಾಡಿರ್ತಾರೆ, ಕೆಲವರು ಸಿಲೆಬಸ್ ಒಳಗೆ ಇನ್ಕ್ಲೂಡ್ ಮಾಡಿರಂಗಿಲ್ಲ. ಓಕೆ, ಇದು ಎಲ್ಲಿ ಕಂಡಿರ್ತೈತಿ? ನಿಮ್ಮ ಡಿಸೈನ್ ಆಫ್ ಸ್ಟೀಲ್ ಸ್ಟ್ರಕ್ಚರ್ ಮಾಡಬೇಕಾದಾಗ ಅಲ್ಲಿ ಆಂಗಲ್ಸ್ ಇರ್ತಾವೆ ನೋಡಿ, ಆಂಗಲ್ ಸೆಕ್ಷನ್ ಅಂತ ಇರ್ತಾವೆ. ಈ ಆಂಗಲ್ ಸೆಕ್ಷನ್ಗೆ ನಿಮ್ಗೆ ಏನು ಬೇಕಾಗುತ್ತೆ, ಐ ಎಕ್ಸ್ ವೈ ಬೇಕಾಗುತ್ತೆ. ಐ ಎಕ್ಸ್ ವೈ ಏನು ಮಾಡ್ತೀರಿ, ಸ್ಟೀಲ್ ಟೇಬಲ್ ಓದಿಬಿಡ್ತೀರಿ. ಆ ಸ್ಟೀಲ್ ಟೇಬಲ್ ಒಳಗಡೆ ಐ ಎಕ್ಸ್ ಎಕ್ಸ್ ಐ ಎಕ್ಸ್ ವೈ ಐ ಎಕ್ಸ್ ಎಕ್ಸ್ ಐ ವೈ ವೈ ಐ ಎಕ್ಸ್ ವೈ ಅಂತ ಮೂರು ಕೊಟ್ಬಿಟ್ಟಿರ್ತಾನೆ. ನಿಮ್ಗೆ ಯಾವ್ದು ಬೇಕು ಅದನ್ನ ತಗೊಂಡು ಜೈ ಅನ್ಬಿಡು. ಆಯ್ತಾ? ಇದನ್ನ ನಾನು ನಿಮ್ಗೆ ಹೇಳ್ತೀನಿ ನಮ್ಗೆ ಯಾಕೆ ಇನ್ಕ್ಲೂಡ್ ಮಾಡಿದ್ರೆ. ಫಸ್ಟ್ ಇದಾಗ್ತಾ ಐ ಎಕ್ಸ್ ಎಕ್ಸ್ ಅಂದ್ರೆ ಏನು, ಐ ವೈ ವೈ ಅಂದ್ರೆ. ನೆಕ್ಸ್ಟ್ ಈಗ ನಮಗೆ ಶಿಫ್ಟ್ ಮಾಡಬೇಕಾಗಿರ್ತದೆ. ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ರೆಕ್ಟಾಂಗಲ್ ಒಂದು ಯಾವುದೋ ಒಂದು ಶೇಪ್ ಅದ ಅಥವಾ ಯಾವುದೋ ಒಂದು ಶೇಪ್ ಅದ. ಈ ಶೇಪ್ ನನಗೆ ಏನು ಗೊತ್ತದ ಅಂದ್ರೆ ಐ ಎಕ್ಸ್ ಎಕ್ಸ್ ಗೊತ್ತದ.
ಏನು ಗೊತ್ತದ ಐ ಎಕ್ಸ್ ಎಕ್ಸ್ ಸೆಂಟ್ರಲ್ ಯಾಕಂದ್ರೆ ಗೊತ್ತಿರ್ತದೆ ನಿಮಗೆ ಯಾವಾಗಲೂ ಡಿರೈವೇಷನ್ ಮಾಡಿ ಇಟ್ಬಿಟ್ಟಿರ್ತೀವಿ. ಇದನ್ನ ನಾ ಏನಾದರೂ ಈ ಒಂದು ಪ್ಯಾರಲಲ್ ಆಕ್ಸಿಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತಂದ್ರೆ ಇದು ಪ್ಯಾರಲಲ್ ಆಕ್ಸಿಸ್ ಅಂದ್ರೆ ಐ ಪಿ ಪಿ ಅಂತ ತಿಳ್ಕೊಳ್ಳಿ. ಐ ಪಿ ಪಿ ಟ್ರಾನ್ಸ್ಫರ್ ಮಾಡಬೇಕಿತ್ತಂದ್ರೆ ಐ ಪಿ ಪಿ ಇಸ್ ಈಕ್ವಲ್ ಟು ಐ ಎಕ್ಸ್ ಎಕ್ಸ್ ಪ್ಲಸ್ ಇದ್ರದ್ದು ಏರಿಯಾ ಮತ್ತು ಇದ್ರದ್ದು ಡಿಸ್ಟೆನ್ಸ್ ಎಷ್ಟೈತಿ ನೋಡ್ಬೇಕು. ಇದನ್ನ ಇದಕ್ಕೇನ ಇದಕ್ಕೊಂದು ಬೇರೆ ಹೆಸರು ಕೊಡಿ, ಇದಕ್ಕೊಂದು ಎಕ್ಸ್ ಡ್ಯಾಶ್ ಅಂತ ಕೊಡು, ಎಕ್ಸ್ ಬಾರ್ ಬೇಡ ಎಕ್ಸ್ ಡ್ಯಾಶ್ ಅಂತ ಕೊಡು, ಹೆಚ್ ಅಂತ ಕೊಡ್ತಾರಲ್ಲ ಹೆಚ್ ಅಂತ ಕೊಡು. ಅವಾಗ ಏನಂತ ಎ ಹೆಚ್ ಸ್ಕ್ವೇರ್. ಇದೇನಂದ್ರೆ ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಇದು ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ನೀ ಎಲ್ಲಿಗಾರ ಟ್ರಾನ್ಸ್ಫರ್ ಮೇಲೆ ಟ್ರಾನ್ಸ್ಫರ್ ಮಾಡಿ ಕೆಳಗಡೆ ಟ್ರಾನ್ಸ್ಫರ್ ಮಾಡಿ, ಒಟ್ಟು ನಿಮ್ಗೆ ಏನು ಗೊತ್ತಿರಬೇಕು, ಸೆಂಟ್ರಲ್ ಆಕ್ಸಿಸ್ ಗೊತ್ತಿತ್ತು ಅಂದ್ರೆ ಯು ಕ್ಯಾನ್ ಟ್ರಾನ್ಸ್ಫರ್ ಇಟ್. ಅದ್ರದ್ದು ಮೂಮೆಂಟ್ ಆಫ್ ಇನರ್ಷಿಯಾ ಗೊತ್ತಿತ್ತು. ಇನ್ನೊಂದು ಬರ್ತದ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಅಂತ ಹೇಳಿ. ಯಾವುದು ಪರ್ಪೆಂಡಿಕ್ಯುಲರ್. ಈಗ ಹಿಂಗೊಂದು ಇದಿತ್ತು ಪರ್ಪೆಂಡಿಕ್ಯುಲರ್, ನಿನಗೆ ಐ ಎಕ್ಸ್ ಎಕ್ಸ್ ಗೊತ್ತೈತಿ ಮತ್ತೆ ಐ ವೈ ವೈ ಗೊತ್ತೈತಿ. ಬಟ್ ನೀನೇನ್ ಮಾಡ್ಬೇಕಾಯ್ತಿ, ಈ ಸಿ ಜಿಗೆ ಪರ್ಪೆಂಡಿಕ್ಯುಲರ್ ಪೆನ್ ತೋರಿಸಿನಲ್ಲ ಕೈ ಹಿಡ್ಕೊಂಡು, ಆ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ಗೆ ಟ್ರಾನ್ಸ್ಫರ್ ಮಾಡಬೇಕಿತ್ತು, ಅದಕ್ಕೆ ಐ ಜೆಡ್ ಜೆಡ್ ಅಂತ. ಇದಕ್ಕೆ ಡಿರೈವೇಷನ್ ಮಾಡಿ ನಮ್ಗೆ ಒಂದು ಕನ್ಕ್ಲೂಷನ್ ಸಿಕ್ಕೈತಿ, ಐ ಎಕ್ಸ್ ಎಕ್ಸ್ ಪ್ಲಸ್ ಐ ವೈ ವೈ ಇಸ್ ಈಕ್ವಲ್ ಟು ಐ ಜೆಡ್ ಜೆಡ್. ಇದು ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್, ಇದು ಪ್ಯಾರಲಲ್ ಆಕ್ಸಿಸ್ ಥಿಯರಮ್. ಓಕೆ, ಈಗ ಸೃಷ್ಟಿ ಪಿಸೆ ಅವರದ್ದು ಡೌಟ್ ನೋಡೋಣ. ಎಕ್ಸ್ ವಿ ಕನ್ಸಿಡರ್ ವೈ ಡಿಸ್ಟೆನ್ಸ್ ಅಂಡ್ ವೈ ವಿ ಕನ್ಸಿಡರ್ ಎಕ್ಸ್ ಡಿಸ್ಟೆನ್ಸ್ ಅಂತ ಕೇಳಿದಾರೆ. ಇಲ್ಲ ನೋಡಿ ಏನಿದು, ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಇದನ್ನ ಕಂಡಿಡ್ತಾ ಇದ್ದೀನಿ. ಐ ಪಿ ಪಿ ಅಂತಂದ್ರೆ ಪ್ಯಾರಲಲ್ ಆಕ್ಸಿಸ್. ಪ್ಯಾರಲಲ್ ಏನಂದ್ರೆ ಎಕ್ಸ್ ಆಕ್ಸಿಸ್ ಒಳಗೆ ಪ್ಯಾರಲಲ್ ಐತದೆ, ಅದಕ್ಕೆ ಐ ಎಕ್ಸ್ ಎಕ್ಸ್ ಬರ್ದಿ ನಾ ಐ ಎಕ್ಸ್ ಎಕ್ಸ್ ಬರ್ದಿ ಪ್ಲಸ್ ಏರಿಯಾ ಮಾಡಬೇಕಾದಾಗ ಏರಿಯಾ ಮಾಡಿರ್ತೀನಿ. ಇದು ಎಚ್ ಏನು ಬರ್ದಿಲ್ಲ, ಎಚ್ ಏನಿದು, ಇದು ಎಚ್ ವೈ ಕಡೆಗೆ ಐತದೆ, ಎಚ್ ವೈ ಐತದೆ. ಹೌದಾ? ಹಂಗಾರೆ ನೀವು ಎಕ್ಸ್ ಎಕ್ಸ್ ಮಾಡೋ ಹೊತ್ನಾಗ ವೈದ್ ಮಲ್ಟಿಪ್ಲೈ ಮಾಡ್ತೀವಿ. ಬಿಕಾಸ್ ಆಬ್ವಿಯಸ್ಲಿ ಏನಾಗುತ್ತೆ, ಬಿಕಾಸ್ ಯು ಆರ್ ಶಿಫ್ಟಿಂಗ್ ಅಂದಮೇಲೆ ಶಿಫ್ಟಿಂಗ್ ವೇರ್, ಶಿಫ್ಟಿಂಗ್ ಇನ್ ವೈ ಡೈರೆಕ್ಷನ್ ಯು ಆರ್ ಶಿಫ್ಟಿಂಗ್ ದ ಹಾರಿಜಾಂಟಲ್ ಆಕ್ಸಿಸ್, ಯು ಆರ್ ಶಿಫ್ಟಿಂಗ್ ಇನ್ ವೈ ಲೆಂತ್ ಒಳಗಡೆ ಮೇಲ್ಗಡೆ ಶಿಫ್ಟ್ ಮಾಡಿರ್ತೀವಿ, ಕೆಳಗಡೆ ಶಿಫ್ಟ್ ಮಾಡಿರ್ತೀವಿ. ಫಾರ್ ಇಲ್ಲಿ ಹೆಚ್ ವೈ ಬರ್ತೈತಿ. ಓಕೆ, ಈಗ ಒಂದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಒಂದು ಕ್ಲಾಸ್ ಹೇಳ್ತೀನಿ. ಒಂದಿಷ್ಟು ಟರ್ಮ್ಸ್ಗಳನ್ನ ನೆನ್ಪಿಟ್ಕೊಳ್ಬೇಕು. ಸರ್ ವೈ ಶುಡ್ ವಿ ಶಿಫ್ಟ್? ಓಕೆ, ವೈ ಶುಡ್ ವಿ ಶಿಫ್ಟ್ ಅಂತಂದ್ರೆ ಬಿಕಾಸ್ ಮಾವಿನ ತಳಿರು ತೋರಣ ನೋಡಿರ್ತೀರಿ, ಮಾವಿನ ತಳಿರು ತೋರಣ ಅನ್ನಕ್ ಬರಂಗಿಲ್ಲ. ಏನ್ ಮಾಡಿರ್ತಾರೆ ಅಲ್ಲಿ, ಹಿಂಗೊಂದು ಹಗ್ಗ ಕಟ್ಟಿರ್ತಾರೆ. ಹಗ್ಗ ಕಟ್ಟಿ ಒಂದ್ ಎಲಿ ಹಿಂಗ, ಇನ್ನೊಂದ್ ಎಲಿ ಹಿಂಗ, ಇನ್ನೊಂದ್ ಎಲಿ ಹಿಂಗ, ಇನ್ನೊಂದ್ ಎಲಿ ಹಿಂಗ, ಇನ್ನೊಂದ್ ಎಲಿ ಹಿಂಗ ಇರ್ತಾವು. ಕರೆಕ್ಟಾ? ಓಕೆ, ಅಕಸ್ಮಾತ್ ಆಗಿ ನೀ ಇಲ್ಲಿ ಲೋಡ್ ಹಾಕಿದ್ದಿ ಅಂದ್ರ ಹಿಂಗಾಗುವು. ಅವಾಗ ಒಂದ್ ಹಿಂಗ 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 ಹಿಂಗ. ಈಗ ಮಾವಿನ ತಳಿರು ತೋರಣ ಒಂದ್ ಹಿಂಗಿತ್ತಲ್ಲ, ಪ್ಲೇನ್ ಇತ್ತಲ್ಲ, ಅದು ಹಿಂಗಾತಲ್ಲ. ಅಬೌಟ್ ಯಾವ ಆಕ್ಸಿಸ್ ಆತದ, ಹಿಂಗಿತ್ತು ಹಿಂಗಾತ, ಯಾವ ಆಕ್ಸಿಸ್ ಆತ, ಈ ಆಕ್ಸಿಸ್ ಆತಿ. ಹಂಗಾರೆ ನನಗೆ ಅಕಸ್ಮಾತ್ ಯಾವುದೋ ಒಂದು ಬೀಮ್ ಅಪ್ಪ, ಆ ಬೀಮ್ ಅನ್ನ ನಾನು ಹಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ದೆ, ವೇರ್ ಐ ಹ್ಯಾವ್ ಗಿವನ್ ದ ರಿಜಿಡಿಟಿ ಅಟ್ ದ ಟಾಪ್ ಪ್ಲೇನ್ ಬಟ್ ದೇರ್ ಇಸ್ ನೋ ರಿಜಿಡಿಟಿ ಇನ್ ದ ಬಾಟಮ್ ಪ್ಲೇನ್. ಅಥವಾ ಮೇಲ್ಗಡೆ ಏನ್ ಮಾಡ್ಬಿಟ್ಟು ನಾನು ಒಂದು ಸ್ಟೀಲ್ ಸ್ಟ್ರಿಪ್ ಬಡ್ಬಿಟ್ಟಿನಿ. ಇದೊಂದು ವುಡನ್ ಬೀಮ್ ಅಪ್ಪ, ಇದೊಂದು ಏನಿದು ವುಡನ್ ಬೀಮ್. ಇದು ಈ ವುಡನ್ ಬೀಮ್ ಒಳಗಡೆ ಇದು ವುಡ್ ಮತ್ತೇನೈತಿ, ಇದು ರಿಜಿಡ್ ಮಟೀರಿಯಲ್ ಸ್ಟೀಲ್. ಕಂಪೇರ್ ಟು ವುಡ್, ಸ್ಟೀಲ್ ಇಸ್ ಅ ರಿಜಿಡ್ ಮಟೀರಿಯಲ್. ಅವಾಗ ರಿಜಿಡ್ ಮಟೀರಿಯಲ್ ಅಂತ ತಗೊಂಡಾಗ ಏನಾಗ್ತದೆ, ಇದು ಹಿಂಗ್ ಬಿಹೇವ್ ಮಾಡ್ತೈತಿ. ಅವ್ನ ಏನಾರ ಫೋರ್ಸ್ ಹಾಕಿದೆ ಅಂತಂದ್ರೆ ಅವಾಗ ಅದ್ರದ್ದು ಬಿಹೇವಿಯರ್ ಇಲ್ಲಿ ಟೈಟ್ ಆಗ್ತೈತಿ, ಇಲ್ಲಿ ಲೂಸ್ ಆಗ್ತೈತಿ. ಅವಾಗ ನಾವು ಇಂಥ ಸ್ಟ್ರಕ್ಚರ್ ಒಳಗೆ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ದಿಸ್ ಆಕ್ಸಿಸ್ ಇಂಟ್ರೆಸ್ಟೆಡ್, ನಾಟ್ ಸೆಂಟ್ರಲ್ ಆಕ್ಸಿಸ್. ಅವಾಗ ನಿನಗೆ ಇಲ್ಲಿ ಇರ್ತಿತ್ತಲ್ಲ, ಇದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಓಕೆನಾ? ಇನ್ನು ಆ ಮೆಂಬರ್ ಬಿಟ್ಟು ಕೂಡ ಟ್ರಾನ್ಸ್ಫರ್ ಮಾಡೋದು ನಮ್ಮ ಸಿವಿಲ್ ಇಂಜಿನಿಯರಿಂಗ್ ಜಾಸ್ತಿ ಯೂಸ್ ಆಗಲ್ಲ, ಫಿಸಿಕ್ಸ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಜಾಸ್ತಿ ಯೂಸ್ ಆಗುತ್ತೆ. ನಮ್ಮ ಸಿವಿಲ್ ಒಳಗೆ ಭಾಳ ಅಂದ್ರೆ ಸರ್ಫೇಸ್ ತನಕ ಶಿಫ್ಟ್ ಮಾಡ್ಬೋದು. ಓಕೆ ನಾ ಗೌತಮ್, ಏನು ಡೌಟ್? ಈಗ ನಾನು ನಿಮಗೆ ಒಂದಿಷ್ಟು ಟರ್ಮ್ಸ್ಗಳನ್ನ ಹೇಳ್ತೀನಿ. ಓಕೆನಾ? ಇದು ಬೇಸಿಕ್ಸ್, ಇದು ಭಾಳ ಇಂಪಾರ್ಟೆಂಟ್. ಯಾವ ಕಾಲೇಜ್ ಒಳಗೂ ಯಾವ ಟೀಚರ್ಸ್ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಯಾಕಂತಂದ್ರೆ ಇವೆಲ್ಲ ಗೊತ್ತಿರ್ತಾವ್ರಿ ಹುಡುಗರು, ಇವೆಲ್ಲ ಹೇಳ್ಕೊಂಡು ಕುಂದ್ರಬಾರ್ದ್ರಿ ಅಂತಾರೆ. ನಮ್ಮ ಹುಡುಗರು ಇವಾಗ ಗೊತ್ತಿರಂಗಿಲ್ಲ ಅಂತ ಅವ್ರಿಗೆ ಗೊತ್ತಿರಂಗಿಲ್ಲ. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಆಕ್ಸಿಸ್, ಸೆಂಟ್ರಾಯ್ಡಲ್ ಆಕ್ಸಿಸ್ ಮತ್ತೆ ಈಕ್ವಲ್ ಏರಿಯಾ ಆಕ್ಸಿಸ್. ನೆಕ್ಸ್ಟ್ ಸಿಮೆಟ್ರಿಕಲ್ ಆಕ್ಸಿಸ್. ನೆಕ್ಸ್ಟ್ ಬರ್ತದ ನ್ಯೂಟ್ರಲ್ ಆಕ್ಸಿಸ್. ಓಕೆ, ಅವು ಹೆಸರುಗಳು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ತದ ಇವು ಏನಂತೇಳಿ. ಆಕ್ಸಿಸ್ ಅಂದ್ರೆ ಎನಿ ಲೈನ್, ರೆಫರೆನ್ಸ್ ಲೈನ್ ಇಸ್ ಆಕ್ಸಿಸ್. ಓಕೆ, ಸೆಂಟ್ರಲ್ ಆಕ್ಸಿಸ್, ಸೆಂಟ್ರಲ್ ರೆಫರೆನ್ಸ್. ಇದನ್ನು ಆಕ್ಸಿಸ್, ಇದು ಆಕ್ಸಿಸ್, ಇದು ಆಕ್ಸಿಸ್, ಇದು ಆಕ್ಸಿಸ್, ಇದು ಆಕ್ಸಿಸ್, ಎಲ್ಲ ಇವೇನು ಕಾಣ್ತಾವಲ್ಲ ಇವೆಲ್ಲ ಆಕ್ಸಿಸ್. ನೀನು ಒಂದು ರೆಫರೆನ್ಸ್ ಇಟ್ಕೊಂಡಿ ಅಂದ್ರೆ ಅವೆಲ್ಲ ಆಕ್ಸಿಸ್. ಈಗ ಲಾಂಗಿಟ್ಯೂಡಿನಲ್ ಆಕ್ಸಿಸ್ ಅಂದ್ರೆ ಅದು ಲೆಂತ್ ವೈಸ್ ಇರಬೇಕು, ಲ್ಯಾಟ್ರಲ್ ಆಕ್ಸಿಸ್ ಅಂದ್ರೆ ಲ್ಯಾಟ್ರಲ್ ಆಗಿರ್ಬೇಕು ಅಷ್ಟೇ. ಆಕ್ಸಿಸ್ ಅಂದ್ರೆ ಆಕ್ಸಿಸ್. ಏನೇ ಡೌಟ್ ಇನ್ ಆಕ್ಸಿಸ್? ನೋ ಡೌಟ್. ಈಗ ಸೆಂಟ್ರಾಯ್ಡಲ್ ಆಕ್ಸಿಸ್ ಅಂದ್ರೆ ಈಗ ಒಂದು ಏರಿಯಾ ಐತೆ ಅಂತಂದ್ರೆ ಇದು ಸೆಂಟ್ರಾಯ್ಡ್ ಅಂದ್ರೆ ಇದು ಸೆಂಟ್ರಾಯ್ಡಲ್ ಆಕ್ಸಿಸ್, ಇದು ಸೆಂಟ್ರಾಯ್ಡಲ್ ಆಕ್ಸಿಸ್, ಇದು ಸೆಂಟ್ರಾಯ್ಡಲ್ ಆಕ್ಸಿಸ್, ಇದು ಸೆಂಟ್ರಾಯ್ಡಲ್ ಆಕ್ಸಿಸ್, ಇದು ಸೆಂಟ್ರಾಯ್ಡಲ್ ಆಕ್ಸಿಸ್. ಸೆಂಟ್ರಾಯ್ಡ್ ಲಿಂದ ಪಾಸ್ ಆಗಿದ್ವು ಅಂದ್ರೆ ಸೆಂಟ್ರಾಯ್ಡಲ್ ಆಕ್ಸಿಸ್. ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಇದು ಸೆಂಟ್ರಾಯ್ಡಲ್ ಆಕ್ಸಿಸ್. ಇವೆಲ್ಲ ನೀವು ಸೆಂಟ್ರಾಯ್ಡಲ್ ಆಕ್ಸಿಸ್. ಎನಿ ಡೌಟ್? ನೋ ಡೌಟ್, ಈಸಿ ಐತಿ. ನೆಕ್ಸ್ಟ್ ಯಾವುದು? ಈಕ್ವಲ್ ಏರಿಯಾ ಆಕ್ಸಿಸ್ ಅಂತಂದ್ರೆ ಒಂದು ಪಾಯಿಂಟ್ ಒಳಗೆ ಅದು ಏರಿಯಾನ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು. ಇದು ಈ ಏರಿಯಾ ಸೇಮ್ ಆಯ್ತಾ? ಇದು ಈಕ್ವಲ್ ಏರಿಯಾ ಆಕ್ಸಿಸ್, ಇದು ಈಕ್ವಲ್ ಏರಿಯಾ ಆಕ್ಸಿಸ್, ಬಿಕಾಸ್ ದಿಸ್ ಏರಿಯಾ is ಸೇಮ್, ಈಕ್ವಲ್ ಏರಿಯಾ ಆಕ್ಸಿಸ್. ದಿಸ್ ಇಸ್ ಆಲ್ಸೋ ಈಕ್ವಲ್ ಏರಿಯಾ ಆಕ್ಸಿಸ್, ದಿಸ್ ಏರಿಯಾ is ಸೇಮ್. ಹಂಗೆ ದಿಸ್ ಇಸ್ ಆಲ್ಸೋ ಈಕ್ವಲ್ ಏರಿಯಾ ಆಕ್ಸಿಸ್, ದಿಸ್ ಏರಿಯಾ is ಸೇಮ್. ಹಂಗೆ ನಿನಗೆ ಯಾವ್ದಾದ್ರು ಒಂದು ಡ್ರಾ ಮಾಡಕ್ ಬರ್ತಿತ್ತು ಅದೆಲ್ಲ ಈಕ್ವಲ್ ಏರಿಯಾ ಆಕ್ಸಿಸ್. ಇದು ತಿಳಿತಾ? ವೆರಿ ಗುಡ್. ನೆಕ್ಸ್ಟ್ ಬರ್ತದ ಸಿಮೆಟ್ರಿಕಲ್ ಆಕ್ಸಿಸ್ ಅಂದ್ರೆ ಮಿರರ್ ಇಮೇಜ್ ಕೊಡ್ಬೇಕದು. ಈಗ ಹಿಂಗಿತ್ತು ಅಂತ ತಿಳ್ಕೊಡ್ರಿ.
ಅವಾಗ ಇದೇನಿದು ಸಿಮೆಟ್ರಿಕಲ್ ಆಕ್ಸಿಸ್, ಬಿಕಾಸ್ ಇದನ್ನ ಮಡಿಚಿದಂದ್ರೆ ಇದ್ರ ಪ್ರತಿಯೊಂದು ಪಾಯಿಂಟ್ ಇದ್ರ ಮೇಲೆ ಬರಬೇಕು. ನೆಕ್ಸ್ಟ್ ಇದು ಏನಿದು, ಇದನ್ನು ಸಿಮೆಟ್ರಿಕಲ್ ಆಕ್ಸಿಸ್. ಅದೇ ರೆಕ್ಟಾಂಗಲ್ ಒಳಗಡೆ ಇದು ಸಿಮೆಟ್ರಿಕಲ್ ಆಕ್ಸಿಸ್ ಅಲ್ಲ, ಹಂಗ ಅನ್ಸುತ್ತೆ ನಿಮಗೆ. ಇದು ಸಿಮೆಟ್ರಿಕ್ ಐತೆ ಅಂತ ಅನ್ಸುತ್ತೆ, ಸಿಮೆಟ್ರಿಕ್ ಅಲ್ಲ. ಈ ಪಾಯಿಂಟ್ ಮಡಿಚಿದಾಗ ಇಲ್ಲಿ ಬರ್ತೈತಿ, ಈ ಪಾಯಿಂಟ್ ಮಡಿಚಿದಾಗ ಇಲ್ಲಿ ಬರ್ತೈತಿ. ದೇರ್ಫೋರ್ ದಿಸ್ ಇಸ್ ನಾಟ್ ಸಿಮೆಟ್ರಿಕಲ್ ಆಕ್ಸಿಸ್. ತಿಳಿದ? ಇಲ್ಲಿವರೆಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಓಕೆ, ಈಗ ನಾ ನ್ಯೂಟ್ರಲ್ ಆಕ್ಸಿಸ್ ಎಕ್ಸ್ಪ್ಲೇನ್ ಮಾಡಕ್ ಹೊಂಟೀನಿ. ನ್ಯೂಟ್ರಲ್ ಆಕ್ಸಿಸ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೊಂಟಿದ್ದೀನಿ. ನ್ಯೂಟ್ರಲ್ ಆಕ್ಸಿಸ್ ಇಸ್ ಡಿಫರೆಂಟ್, ಸಿಮೆಟ್ರಿಕಲ್ ಆಕ್ಸಿಸ್ ಇಸ್ ಡಿಫರೆಂಟ್ ಅಂಡ್ ಸೆಂಟ್ರಲ್ ಆಕ್ಸಿಸ್ ಇಸ್ ಡಿಫರೆಂಟ್. ಅದನ್ನ ಹೇಳ್ಬೇಕಂತ ನಾ ಇಲ್ಲಿವರೆಗೆ ಬಂದಿರೋದು. ಓಕೆನಾ? ಈಗ ನೋಡೋಣ. ನ್ಯೂಟ್ರಲ್ ಆಕ್ಸಿಸ್ ಅಂತಂದ್ರೆ ನೋಡು, ನಾವು ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಒಳಗೆ ಬಂದ್ಮೇಲೆ ನ್ಯೂಟ್ರಲ್ ಆಕ್ಸಿಸ್ ನಮ್ಮ ರಿಪೀಟ್ ಮಾಡ್ತಿರಂಗಿಲ್ಲ, ಹುಷಾರಿರ್ಬೇಕು. ನ್ಯೂಟ್ರಲ್ ಆಕ್ಸಿಸ್ ಅಂದ್ರೆ ಏನಂತೀವಿ ಅಂದ್ರೆ ವೇರ್ ಸ್ಟ್ರೆಸ್ ಇಸ್ ಜೀರೋ ಅಂತ ಹೇಳ್ತೀವಿ. ದ ಆಕ್ಸಿಸ್ ವೇರ್ ಸ್ಟ್ರೆಸ್ ಇಸ್ ಜೀರೋ, ನಾರ್ಮಲ್ ಸ್ಟ್ರೆಸ್ ಇಸ್ ಜೀರೋ ಅಂದ್ರೆ ನ್ಯೂಟ್ರಲ್ ಆಕ್ಸಿಸ್ ಅಂತೀವಿ. ಇದು ಸೆಕೆಂಡರಿ ಡೆಫಿನಿಷನ್, ಇದನ್ನ ಡೆಫಿನಿಷನ್ ಅನ್ಬಾರ್ದು. ಫಸ್ಟ್ ಡೆಫಿನಿಷನ್ ಏನಂದ್ರೆ, ಲೆಟ್ ಅಸ್ ಕನ್ಸಿಡರ್ one area and let us draw one axis that may not be central axis. ಯಾವುದೋ ಒಂದು ಆಕ್ಸಿಸ್ ಡ್ರಾ ಮಾಡಿದೆ, ಇದು ಏರಿಯಾ A1 ಅಂತ ತಿಳ್ಕೊಳ್ರಿ, ಇದು ಏರಿಯಾ A2 ಅಂತ ತಿಳ್ಕೊಳ್ರಿ. A1 ಗೆ ಒಂದು CG ಅದ, A2 ಒಂದು CG ಅದ. ಇದ್ರದ್ದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ x1 ಅದ, ಇದ್ರದ್ದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ x2 ಅದ. ಹಾಗಾದ್ರೆ then this is a neutral axis. ಅಂದ್ರೆ if we want to get condition for neutral axis is equal to A1 x1 equal to A2 x2. This is a condition for neutral axis. ಹಿಂಗ್ ಬರಂಗ ನೀವು ಒಂದು ಆಕ್ಸಿಸ್ ಡ್ರಾ ಮಾಡಿದ್ರೆ ಅದು ನ್ಯೂಟ್ರಲ್ ಆಕ್ಸಿಸ್. ಇಲ್ಲಿ ಎಂಟರ್ ಡೌಟ್ ಐತಿ? ಓಕೆನಾ? ಬಟ್ ನಮ್ಗೆ ಯಾಕೆ ಇವೆಲ್ಲ ಹೇಳ್ಕೊಡಂಗಿಲ್ಲ ಅಂತಂದ್ರೆ, ಕಾಲೇಜ್ ಒಳಗಡೆ ಇವನ್ನೆಲ್ಲ ಜಾಸ್ತಿ ಹೇಳ್ಕೊಡಂಗಿಲ್ಲ. ಯಾಕಂದ್ರೆ ಕಾಲೇಜಲ್ಲಿ ಯೂಸ್ ಮಾಡೋ ಶೇಪ್ಗಳು ಯಾವ ಹೇಳ್ರಿ? ರೆಕ್ಟ್ಯಾಂಗಲ್ ಮತ್ತೆ ಸ್ಕ್ವೇರ್. ನಿಮ್ಮ ಬೀಮ್ಸ್ಗಳು ಟ್ರಯಾಂಗಲ್ ಯೂಸ್ ಮಾಡ್ತೀವಿ, ಬಟ್ ಟ್ರಯಾಂಗುಲರ್ ಬೀಮ್ಸ್ ಅಂತ ಇರಂಗಿಲ್ಲ. ಮತ್ತೇನ್ ಮಾಡ್ತೀವಿ? ಸರ್ಕ್ಯುಲರ್. ಇವಿಷ್ಟನ್ನು ಯೂಸ್ ಮಾಡ್ತೀವಿ. ಭಾಳ ಅಂದ್ರೆ ಟಿ ಸೆಕ್ಷನ್ ಮತ್ತೆ ಐ ಸೆಕ್ಷನ್ ಇವನ್ ಯೂಸ್ ಮಾಡ್ತೀವಿ. ಇವುಗಳದು ವಿಶೇಷತೆ ಏನಂದ್ರ, ಈ ಆಕ್ಸಿಸ್ಗಳದ ವಿಶೇಷತೆ ಏನಂದ್ರ, ರೆಕ್ಟ್ಯಾಂಗಲ್ಗೆ ದಿಸ್ ಈಸ್ ಸೆಂಟ್ರಲ್ ಆಕ್ಸಿಸ್, ದಿಸ್ ಇಟ್ ಸೆಲ್ಫ್ ಈಸ್ ಅ ಈಕ್ವಲ್ ಏರಿಯಾ ಆಕ್ಸಿಸ್, ದಿಸ್ ಇಟ್ ಸೆಲ್ಫ್ ಈಸ್ ಅ ಸಿಮೆಟ್ರಿಕಲ್ ಆಕ್ಸಿಸ್, ದೇರ್ ಫೋರ್ ದಿಸ್ ಈಸ್ ಅ ನ್ಯೂಟ್ರಲ್ ಆಕ್ಸಿಸ್. ಫಾರ್ ದಿಸ್ ಆಲ್ಸೋ this is symmetrical axis, equal area axis, neutral axis, central axis. For this also symmetrical axis, equal area axis, neutral axis, ಮತ್ತೆ ಇನ್ನೊಂದು ಯಾವುದು? ಅದೇ ಆಕ್ಸಿಸ್. ಇಲ್ಲಿ ಬಂತು ನೋಡಿ, ಇಲ್ಲಿ ಭಾಳ ಡೇಂಜರ್ ಐತಿ. ಇದ್ರೊಳಗೆ ಏನಾಯ್ತು ಅಂದ್ರೆ ಇದು ಟಿ ಸೆಕ್ಷನ್ ಇದೆ, ತಿಳಿತಾ? ಟಿ ಸೆಕ್ಷನ್ ಅದ. ಟಿ ಸೆಕ್ಷನ್ಗೆ ಇದು ಸೆಂಟ್ರಲ್ ಆಕ್ಸಿಸ್. ಇಸ್ ಇಟ್ ಅ ಸಿಮೆಟ್ರಿಕಲ್ ಆಕ್ಸಿಸ್? ನೋ, ದಿಸ್ ಇಸ್ ನಾಟ್ ಅ ಸಿಮೆಟ್ರಿಕಲ್ ಆಕ್ಸಿಸ್. ಇಸ್ ಇಟ್ ಅ ನ್ಯೂಟ್ರಲ್ ಆಕ್ಸಿಸ್? ಐ ಡೋಂಟ್ ನೋ. ಹೌದಾ? ಇದೇನಿದು ಬರೀ CG ಅಷ್ಟ ಆಯ್ತಿದೆ, ಸೆಂಟ್ರಲ್ ಆಕ್ಸಿಸ್. ಇಲ್ಲಿ ಬಂದಾಗ ಏನಾಗ್ತಿದೆ? ಇದು ಸಿಮೆಟ್ರಿಕಲ್ ಆಕ್ಸಿಸ್, ನ್ಯೂಟ್ರಲ್ ಆಕ್ಸಿಸ್, ಸೆಂಟ್ರಲ್ ಆಕ್ಸಿಸ್ ಮತ್ತೆ ಈಕ್ವಲ್ ಏರಿಯಾ ಆಕ್ಸಿಸ್. ಓಕೆ, ಇಲ್ಲಿ ಒಂದು ರೂಲ್ ಬರಿಬೇಕು. ರೂಲ್ ಏನಂತಂದ್ರೆ, ಇಫ್ ಎನಿ ಶೇಪ್, ಇದು ಭಾಳ ಇಂಪಾರ್ಟೆಂಟ್ ರೂಲ್, ಇಫ್ ಎನಿ ಶೇಪ್ ಹ್ಯಾಸ್ at least one axis of symmetry, then its central axis itself is neutral axis. Wow. This is very important definition. ಹಿಂಗಿರೋದ್ರಿಂದ ನೀವು ನ್ಯೂಟ್ರಲ್ ಆಕ್ಸಿಸ್ ಕಂಡುಹಿಡಿಬೇಕಾದ ಪ್ರತಿ ಸಮಯದಲ್ಲೂ ಕೂಡ ಏನ್ ಮಾಡ್ತೀರಿ? CG ಆಕ್ಸಿಸ್ ಕಂಡಿಡಿ, ಸೆಂಟ್ರಲ್ ಆಕ್ಸಿಸ್ ಕಂಡಿಡ್ತೀರಿ, ಅದನ್ನ ನ್ಯೂಟ್ರಲ್ ಆಕ್ಸಿಸ್ ಅಂತ ಹೇಳ್ತೀವಿ. ಯಾಕಂದ್ರೆ ಇದ್ರೊಳಗಡೆ ಒಂದು ಸಿಮೆಟ್ರಿ ಐತಿ, ಇದ್ರೊಳಗಡೆ ಹಿಂಗಾರ ಸಿಮೆಟ್ರಿ ಐತಿ, ಇದ್ರೊಳಗನು ಎರಡು ಕಡೆ ಸಿಮೆಟ್ರಿ ಅದಾವ. ಟ್ರಯಾಂಗಲ್ ಹಿಂಗ್ ತಗೊಂಡಿ ಅಂತಂದ್ರೆ ಅಟ್ಲೀಸ್ಟ್ ಒನ್ ಆಕ್ಸಿಸ್ ಸಿಮೆಟ್ರಿ ಐತಿ. ಅದೇ ನೀವು ಎಲ್ ಆಕ್ಸಿಸ್ ತಗೊಂಡು ಎಲ್ ಶೇಪ್ ತಗೊಂಡ್ಬಿಟ್ರೆ ಡಸ್ ಇಟ್ ಹ್ಯಾವ್ ಎನಿ ಸಿಮೆಟ್ರಿ? ನೋ ಸಿಮೆಟ್ರಿ ಅಂದ್ರೆ ನ್ಯೂಟ್ರಲ್ ಆಕ್ಸಿಸ್ ಇಲ್ಲಿ ಬರಂಗಿಲ್ಲ. ನ್ಯೂಟ್ರಲ್ ಆಕ್ಸಿಸ್ ಅಂಡ್ ಸೆಂಟ್ರಲ್ ಆಕ್ಸಿಸ್ ಬೇರೆ. ತಿಳ್ಕತ್ತದಾ? ಎನಿ ಡೌಟ್? ವಾಟ್ ಅಬೌಟ್ ಟಿ ಸೆಕ್ಷನ್? ಟಿ ಸೆಕ್ಷನ್ ಒಳಗೆ ಅಟ್ಲೀಸ್ಟ್ ಒನ್ ಸಿಮೆಟ್ರಿ ಐತಲ್ಲ, ವರ್ಟಿಕಲ್ ಸಿಮೆಟ್ರಿ ಐತಲ್ಲ, ಹೌದಾ? ಓಕೆ, ಈಗ ಬರೋಣ. ಈಗ ಮತ್ತೆ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇರುತ್ತೆ ನೋಡಿ. ಈಗ ಲೆಟ್ ಅಸ್ ಕನ್ಸಿಡರ್ ದಿಸ್ ಈಸ್ ಅ ಏರಿಯಾ ಅಂಡ್ ವಿಚ್ ಹ್ಯಾಸ್ ಸೋ ಮೆನಿ ಸೆಂಟ್ರಲ್ ಆಕ್ಸಿಸ್. ಹೌದಾ? ಇದು 1 2 3 4 ಹಿಂಗ 4 ಅಥವಾ ಎಷ್ಟೋ ಕೊಂದ ಏನಾಗ್ಬೋದು ನೀವು ಮೆನಿ ಸೆಂಟ್ರಲ್ ಆಕ್ಸಿಸ್ ಅನ್ನು ಹಾಕ್ಬೋದು. ಓಕೆ, ದೆನ್ ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ವಿಚ್ ಆಕ್ಸಿಸ್ ಯು ಆರ್ ಇಂಟ್ರೆಸ್ಟೆಡ್? ಹೇಳೋಣ, ವಿಚ್ ಆಕ್ಸಿಸ್ ಯು ಆರ್ ಇಂಟ್ರೆಸ್ಟೆಡ್? 1 2 3 4? ಏನಿ ಗೈಡ್ಲೈನ್ಸ್ ಐತೆನಾ? ಮೊಮೆಂಟ್ ಆಫ್ ಇನರ್ಷಿಯಾ ಅಬೌಟ್ ಇದ ಆಕ್ಸಿಸ್ ತಗೋಬೇಕಂತ ಏನಾರ ಗೈಡ್ಲೈನ್ಸ್ ಐತಿ? ಹೇಳಿರಿ, moment of inertia about this axis is good.
ಕೇಳಿಲ್ಲಲ್ಲ? ಓಕೆ, ನಾ ಹೇಳ್ತೀನಿ ನೋಡಿ. ಐ ಮಿನಿಮಮ್ ಮತ್ತು ಐ ಮ್ಯಾಕ್ಸಿಮಮ್ ನಮಗೆ ಇಂಟ್ರೆಸ್ಟೆಡ್ ಇರ್ತೈತಿ. ಏನಿರ್ತೈತಿ? ಐ ಮಿನಿಮಮ್ ಮತ್ತು ಐ ಮಿನಿಮಮ್ ಈಸ್ ಅ ವೀಕೆಸ್ಟ್ ಆಕ್ಸಿಸ್. ದಿಸ್ ಇಸ್ ಅ ವೀಕ್ ಆಕ್ಸಿಸ್, ದಿಸ್ ಇಸ್ ಅ ಸ್ಟ್ರಾಂಗ್ ಆಕ್ಸಿಸ್. ಇದೇನಿದೆ? ಸ್ಟ್ರಾಂಗ್ ಆಕ್ಸಿಸ್. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಯಾವಾಗಲೂ ಐ ಮಿನಿಮಮ್ ಇದ್ದದನ್ನ ಕಂಡಿಡಿಯಕ್ಕೆ ಶುರು ಮಾಡ್ತೀವಿ. ಐ ಮಿನಿಮಮ್ ಕಂಡಿಡಿಯೋದು ಪ್ಲಸ್ ಅದಕ್ಕೆ ನಾವೇನ್ ಮಾಡೋದು? ಡಿರೈವ್ ಮಾಡೋದು. ಐ ಮ್ಯಾಕ್ಸಿಮಮ್ ಕಂಡಿಡಿಯೋದು, ಅದಕ್ಕೆ ನಾವೇನಾದ್ರೂ ಡಿರೈವ್ ಮಾಡ್ಕೊಂಡು ಹೋಗ್ತೀವಿ. ಕರೆಕ್ಟ್ ಐತಿ, ಕರೆಕ್ಟ್ ಐತಿ. ಓಕೆ, ಇದನ್ನ ನಾ ಏನ್ ಥಿಂಕ್ ಮಾಡಿದೆ ಅಂತ ಹೇಳಿ ನಿಮಗೆ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಬಂದಾಗ ಹೇಳ್ತೀನಿ. ಓಕೆ, ಏನಿದು? ಐ ಮಿನಿಮಮ್ ಅಂದ್ರೆ ವೀಕೆಸ್ಟ್, ಐ ಮ್ಯಾಕ್ಸಿಮಮ್ ಅಂದ್ರೆ ಏನು? ಸ್ಟ್ರಾಂಗೆಸ್ಟ್. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಗೆ ಸ್ಟ್ರಾಂಗೆಸ್ಟ್ ಇನ್ಫಾರ್ಮೇಷನ್ ಬೇಕು, ವೀಕೆಸ್ಟ್ ಇನ್ಫಾರ್ಮೇಷನ್ ಬೇಕು. ಇನ್ ಬಿಟ್ವೀನ್ ಏನದವಲ್ಲ ಅವು ನಮಗೆ ಅವಶ್ಯಕತೆ ಇಲ್ಲ. ಯಾವ 1 2 3 4 ಒಳಗಡೆ ಅವು ಉಳಿದು ಯಾವ ಅವಶ್ಯಕತೆ ಇಲ್ಲ. ತಿಳಿತಾ? ಈಗ ಮತ್ತೆ ಕನ್ಕ್ಲೂಷನ್ ಮಾಡ್ತೀನಿ ನೋಡು. ಇವತ್ತಿನ ಕನ್ಕ್ಲೂಷನ್ಸ್ ಭಾಳ ಇಂಪಾರ್ಟೆಂಟ್ ವೇಟೇಜ್ ಅದಾವ. ಒಂದೇ ಕನ್ಕ್ಲೂಷನ್ ಮಾಡಿದೆ, ಇಫ್ ಎನಿ ಶೇಪ್ ಹ್ಯಾಸ್ ಅಟ್ ಲೀಸ್ಟ್ ಒನ್ ಆಕ್ಸಿಸ್ ಆಫ್ ಸಿಮೆಟ್ರಿ ದೆನ್ ಇಟ್ಸ್ ಸೆಂಟ್ರಲ್ ಆಕ್ಸಿಸ್ ಇಟ್ ಸೆಲ್ಫ್ ಇಸ್ ಅ ನ್ಯೂಟ್ರಲ್ ಆಕ್ಸಿಸ್. ಒಂದೇದಾಯ್ತು. ಈಗ ದೆನ್ ಐ ಮ್ಯಾಕ್ಸ್ ಫಾರ್ಮುಲಾ ಬರ್ಸ್ತೀನಿ. ಈಗ ಐ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಐ ಎಕ್ಸ್ ಎಕ್ಸ್ ಪ್ಲಸ್ ಐ ವೈ ವೈ ಡಿವೈಡೆಡ್ ಬೈ 2 ಪ್ಲಸ್ ಐ ಎಕ್ಸ್ ಎಕ್ಸ್ ಮೈನಸ್ ಐ ವೈ ವೈ ಬೈ 2 ಇಂಟು ಕಾಸ್ 2 theta plus I x y sin 2 theta. ಎಲ್ಲಿ ಕೇಳಿದ್ರಿ? ಎಲ್ಲೋ ಒಂದ್ ಕಡೆ ನೋಡಿದಂಗೆ ಅನ್ಸುತ್ತಲ್ಲ. ದಿಸ್ ಐ ಮ್ಯಾಕ್ಸ್. ಐ ಬೇಡ, ಇದು ಐ ಥೀಟಾ, ಇದು ಐ ಎಟ್ ಎನಿ ಆಂಗಲ್. ದೆನ್ ಐ ಮ್ಯಾಕ್ಸ್ ಐ ಎಕ್ಸ್ ಎಕ್ಸ್ ಅಥವಾ ಐ 1 ಅಥವಾ ಐ ಮಿನಿಮಮ್, ಐ ಮ್ಯಾಕ್ಸಿಮಮ್ ಅಂಡ್ ಐ ಮಿನಿಮಮ್ ಈಸ್ ಈಕ್ವಲ್ ಟು ಐ ಎಕ್ಸ್ ಎಕ್ಸ್ ಪ್ಲಸ್ ಐ ವೈ ವೈ ಬೈ 2 ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಐ ಎಕ್ಸ್ ಎಕ್ಸ್ ಮೈನಸ್ ಐ ಎಕ್ಸ್ ವೈ ಬೈ 2 ಹೋಲ್ ಸ್ಕ್ವೇರ್ ಪ್ಲಸ್ ಐ ಎಕ್ಸ್ ವೈ. ಓಕೆ, ಈಗ ಇನ್ನೊಂದು ಸ್ಟೇಟ್ಮೆಂಟ್ ಬರೀತೀನಿ. ಈಗ ರೂಲ್ ನಂಬರ್ 2. ರೂಲ್ ನಂಬರ್ 2 ಏನಂದ್ರೆ, ಇಫ್ ಎನಿ ಶೇಪ್ ಹ್ಯಾಸ್ at least one axis of symmetry then ixy equal to 0. ಪ್ರಾಡಕ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ 0. ಈಗ ನೀವು ರಿಕಾಲ್ ಮಾಡ್ಕೊಳ್ರಿ. ಇಲ್ಲಿ ನಾ ಏನ್ ಹೇಳಿದೆ, ನಮ್ಮ ಕಾಲೇಜ್ ಒಳಗಡೆ ಯಾಕೆ ಅವನ ಶೇಪ್ಗಳನ್ನ ಹೇಳಂಗಿಲ್ಲ ಅಂತ ಹೇಳಿದ್ನಲ್ಲ, ಇವುಗಳ ಬಗ್ಗೆ ಯಾಕೆ ಜಾಸ್ತಿ ನಾವು ಕಾನ್ಸಂಟ್ರೇಟ್ ಮಾಡಲ್ಲ ಅಂತಂದ್ರ, ನಾವು ತಗೊಂಡಿರ್ತಕ್ಕಂಥ ಶೇಪ್ಗಳು ಹೆಂಗದವ, ಇವು ನಾವು ತಗೊಂಡಿರ್ತಕ್ಕಂಥ ಶೇಪ್ಗಳಾಗಿರೋದ್ರಿಂದ ಈ ಎಲ್ಲಾ ಶೇಪ್ಗಳ ಒಳಗಡೆ ಅಟ್ ಲೀಸ್ಟ್ ಒನ್ ಸಿಮೆಟ್ರಿ ಇರೋದ್ರಿಂದ ನಮಗ ಐ ಎಕ್ಸ್ ವೈ ಏನ್ ಬರ್ತದ? 0 ಬರ್ತದ. ಹಂಗಾಗಿ ನಿಮ್ಗೆ ಐ ಎಕ್ಸ್ ವೈ ನ ಟೀಚ್ ಮಾಡಂಗಿಲ್ಲ. ಐ ಎಕ್ಸ್ ವೈ ಟೀಚ್ ಮಾಡಿಲ್ಲ ಅಂತಂದಾಗ ಐ ಮ್ಯಾಕ್ಸ್ ಏನಾತ್ ನೋಡು. ದೇರ್ ಫೋರ್ ಇನ್ ದಿಸ್ ಕೇಸ್ ಐ ಮ್ಯಾಕ್ಸ್ ಈಕ್ವಲ್ ಟು ವಾಟ್? ಐ ಮ್ಯಾಕ್ಸ್ ಈಕ್ವಲ್ ಟು ಇದು 0 ಆಯ್ತಾ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯ್ತಾ, ಆಮೇಲೆ ಐ ವೈ ವೈ ಇದು ಐ ವೈ ವೈ ಕ್ಯಾನ್ಸಲ್ ಆಯ್ತಾ, ಐ ಎಕ್ಸ್ ಎಕ್ಸ್ ಬೈ 2 ಬಿಕಮ್ಸ್ ಐ ಎಕ್ಸ್ ಎಕ್ಸ್ ಆಯ್ತು. ದೇರ್ ಫೋರ್ ಐ ಮ್ಯಾಕ್ಸ್ ಈಕ್ವಲ್ ಟು ಐ ಎಕ್ಸ್ ಎಕ್ಸ್ ಆಗುವ, ಅಥವಾ ಮ್ಯಾಕ್ಸಿಮಮ್ ಆಫ್ ಐ ಎಕ್ಸ್ ಎಕ್ಸ್ ಅಂಡ್ ಐ ವೈ ವೈ. ಐ ಮ್ಯಾಕ್ಸ್ ಅಂದ್ರೆ ಐ ಮಿನಿಮಮ್ ಅಂದ್ರೆ ಏನು? ಐ ಮಿನಿಮಮ್ ಈಕ್ವಲ್ ಟು ಮಿನಿಮಮ್ ಆಫ್ ಐ ಎಕ್ಸ್ ಎಕ್ಸ್ ಅಂಡ್ ಐ ವೈ ವೈ. ಎನಿ ಡೌಟ್? ಈಗ ನೀವೇನ್ ಮಾಡ್ತೀರಿ ಅಂತಂದ್ರೆ, ಯಾವ್ದಾರ ಒಂದು ಚಾಪ್ಟರ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರ? ಫೈಂಡ್ ಔಟ್ ಐ ಎಕ್ಸ್ ಎಕ್ಸ್ ಅಂಡ್ ಫೈಂಡ್ ಔಟ್ ಐ ವೈ ವೈ ಅಮಾಂಗ್ ದೀಸ್ ಟು ವಿಚ್ ಈಸ್ ಮ್ಯಾಕ್ಸಿಮಮ್, ಟೇಕ್ ದಟ್ ಅಂತ ಹೇಳ್ತಾರೆ. ಯಾಕ? ವೈ ಗೊತ್ತಲ್ಲ ಈಗ. ವೈ ವಿ ಹ್ಯಾವ್ ಟು ಟೇಕ್ ಮ್ಯಾಕ್ಸಿಮಮ್ ಆಫ್ ದೀಸ್ ಟು? ಬಿಕಾಸ್ that shape has at least one axis of symmetry. The axis, ಮತ್ತೆ ಇನ್ನೊಂದು ರೂಲ್ ಬರ್ತೀನಿ ನೋಡು. ರೂಲ್ ನಂಬರ್ 3 ಏನಂತಂದ್ರ ಐ ಮ್ಯಾಕ್ಸ್ ಐ ಮಿನಿಮಮ್ these are all the axis. ರೂಲ್ ನಂಬರ್ 3 ಏನಂದ್ರೆ the axis having I max and I minimum are called principal axis. ಇದನ್ನ KPSC ಒಳಗಡೆ 2-3 ಸತಿ ಕ್ವಶನ್ ಕೇಳಿದಾರೆ. ಪ್ರಿನ್ಸಿಪಲ್ ಆಕ್ಸಿಸ್. ಓಕೆನಾ? ಕ್ವಶನ್ ಏನಿತ್ತು ಗೊತ್ತಾ? ಭಾಳ ಹುಡುಗರು ಹೊರಗೆ ಬಂದ್ಮೇಲೆ, ಈವನ್ ಕೆಲವರು ಚಲೋ ಶಾಣೆ ಹುಡುಗರು ಕೂಡ ಹೊರಗೆ ಬಂದ್ಮೇಲೆ ಪಶ್ಚಾತ್ತಾಪಟ್ಟಿದ್ದು ಏನಂದ್ರ, ಪ್ರಿನ್ಸಿಪಲ್ ಆಕ್ಸಿಸ್ ಇಸ್ ಡಿಫೈನ್ಡ್ ಆಸ್ ಪ್ರಿನ್ಸಿಪಲ್ ಆಕ್ಸಿಸ್ ಆರ್ ಅಂತ ಬರೆದಿದ್ದಾರೆ. ಆರ್ ಒಂದೇ ಆಪ್ಷನ್. ಆನ್ ವಿಚ್ ನಾರ್ಮಲ್ ಸ್ಟ್ರೆಸ್ ಈಸ್ 0, ನಾರ್ಮಲ್ ಸ್ಟ್ರೆಸ್ ಈಸ್ ಮ್ಯಾಕ್ಸಿಮಮ್. ಬಿ ಆನ್ ವಿಚ್ shear stress is 0. C on which shear stress is maximum.
ಡಿ, ಈ ಡಿನ ಕೊಡ್ಬೇಕಾಗುತ್ತಲ್ಲ, ನಿಮ್ಗೆ ಗೊತ್ತಾಗ್ಬಿಡ್ತದೆ. ಆನ್ ವಿಚ್ ಪ್ರಾಡಕ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ 0. ಯಾವುದು ಆಪ್ಷನ್? ಪ್ರಾಡಕ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ಈಸ್ 0. ಇಲ್ಲಿ ಇನ್ನೊಂದು ಇನ್ ಬರೀರಿ, ಭಾಳ ಇಂಪಾರ್ಟೆಂಟ್ ಇದೊಂದು ಬರೀ. ಅದು ಬರ್ತೈತಿ. ಐ ಮ್ಯಾಕ್ಸ್ ಬರ್ಬೇಕಂದ್ರೆ ಅದನ್ನ ಅಲ್ಲಿ ಹಾಕಬೇಕಾದ್ರೆ ತಾನ 0 ಆಗಬೇಕಾ, ಬಟ್ ಆದ್ರೂ ಬರ್ಸ್ತೀನಿ. The axis having the axis obtained I max I minimum having x y equal to 0 are called as. ಹಿಂಗೆ ಬರೀ, axis is bad ತಡಿ. The axis having better, the axis on which I x y equal to 0 are called as principal axis. Okay, that ತಾನು ಆಗಲಿ. Okay, let it come by their own. Principal axis ತಾನಾಗಿ ಬರಲಿ. Therefore this is the correct answer. ಇಲ್ಲಿವರೆಗೆ ಏನಾರ ಡೌಟ್ಸ್ ಇದ್ರೆ ಕೇಳಿ. ಏನಂತಂದ್ರೆ ನಾವು ಬೇಸಿಕ್ಸ್ ಅನ್ನ ಕ್ಲಿಯರ್ ಮಾಡ್ಕೊಂತ ಹೊಂಟಿದೀವಿ. ನಿಮಗೆ ಇನ್ನೂ ಐಡಿಯಾ ಬರ್ತಾ ಇರಂಗಿಲ್ಲ, ಯಾಕಂತಂದ್ರೆ ಇವು ಎಲ್ಲ ಎಲ್ಲಿ ಯೂಸ್ ಆಗ್ತಾವ, ಇವೆಲ್ಲ ಪ್ರಾಕ್ಟಿಕಲಿ ಆಯ್ತೋ ಇಲ್ಲೋ, ಪಾಸಿಬಲ್ ಆಯ್ತೋ ಇಲ್ಲೋ, ನಾವು ಪ್ರಿನ್ಸಿಪಲ್ ಆಕ್ಸೆಸ್ ಮೀನಿಂಗ್ ಏನು, ಎಲ್ಲಿ ತಗೋಬೇಕು, ಅವು ಭಾಳ ತಲೆಯಾಗಿ ಓಡ್ತಾ ಇರ್ತಾವ. ಹೌದಾ? ಅದ್ರ ಸಲ ಏನ್ ಮಾಡ್ರಿ, ಏನು ಥಿಂಕ್ ಮಾಡ್ಕೋಬೇಡ್ರಿ. ಬಟ್ ಒಂದು ನಿಮ್ ಕಡೆಯಿಂದ ನಂದು ಒಂದು ರಿಕ್ವೆಸ್ಟ್ ಏನಂತಂದ್ರೆ, ನಾ ಯಾವುದೇ ಆಗಲಿ ಇಂಪಾರ್ಟೆಂಟು ಅಂತ ಹೇಳ್ತಿರ್ತೀನಲ್ಲ, ಅವ್ನು ನೆನ್ಪಿಟ್ಕೊಂತ ಬರ್ರಿ. ನಾವು ಮುಂದೆ ಕೋರಿಲೇಟ್ ಮಾಡ್ತೀನಿ, ಲಿಂಕ್ ಮಾಡ್ತೀನಿ. ಯಾವಾಗ ಬೆಂಡಿಂಗ್ ಸ್ಟ್ರೆಸ್ ಬಂದಾಗ, RCC ಚಾಪ್ಟರ್ ಹೇಳ್ಬೇಕಾದಾಗ, ಆಮೇಲೆ ಸ್ಟ್ರಕ್ಚರಲ್ ಸ್ಟೀಲ್ ಸ್ಟ್ರಕ್ಚರ್ ಹೇಳ್ಬೇಕಾದಾಗ, ಆಂಗಲ್ ಸೆಕ್ಷನ್ಸ್ ಹೇಳ್ಬೇಕಾದಾಗ, ಅಂತ ಟೈಮ್ನಾಗ ಏನ್ ಮಾಡ್ತೀನಿ, ಇವೆಲ್ಲ ಕಾನ್ಸೆಪ್ಟ್ಸ್ಗಳನ್ನ ಕೋರಿಲೇಟ್ ಮಾಡ್ತೀನಿ. ಕೋರಿಲೇಟ್ ಮಾಡ್ದಂಗಿಲ್ಲೇ ಅವಾಗ ನಿಮ್ಮ ಮನಸ್ಸಿನೊಳಗಡೆ ಲಡ್ಡು ಫುಟ ಅಂತಾರಲ್ಲ, ಹಂಗ ಅವು ಒಂಥರ ಖುಷಿ ಕೊಡ್ತಾರೆ. ಇದು ನನ್ಗೆ ಗೊತ್ತೈತಿ ಅಂತೇಳಿ ಅದು ಅನ್ಸಕ್ ಶುರು ಆಕೈತಿ. ಬಿಕಾಸ್ ಇಲ್ಲಿಂದ ಏನಾಗ್ತದ, ಬೇಸಿಕ್ಸ್ ಕ್ಲಿಯರ್ ಆಕೋ ಅಂತ ಹೋಗ್ತಿದಾವ. ಅರ್ಥ? ಇದ್ರೊಳಗೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ, ಏನಿಲ್ಲ ಮುಂದ್ಕೋಣ. ಓಕೆ, ಈಗ ಇದು ಎಲ್ಲವನ್ನು ಕನ್ಸಿಡರ್ ಮಾಡಿದ ಒಂದು ನೋಟ್ಸ್ ಅದ, ಆ ನೋಟ್ಸ್ ಕಳಿಸ್ತೀನಿ, ಅದು ನಿಮ್ಮ ಎದುರಿಗೆ ಓದಿ ತೋರಿಸ್ತೀನಿ. ಓಕೆ, ಅದು ಬಿಟ್ಟು ಏನೇನದಾವಲ್ಲ ಪಾಯಿಂಟ್ಸ್ ಅವ್ನು ಬೇಕಾದ್ರೆ ನಾವು ಇಗ್ನೋರ್ ಮಾಡ್ಕೊಂಡು ಹೋಗೋಣ. ಓಕೆ, ಸೆಂಟರ್ ಆಫ್ ಗ್ರಾವಿಟಿ ಡೆಫಿನಿಷನ್ ಅದ, ಕಳಿಸ್ತೀನಿ ಇದನ್ನ. ಸೆಂಟ್ರಾಯ್ಡ್ ಆರ್ ಸೆಂಟರ್ ಆಫ್ ಏರಿಯಾ ಡೆಫಿನಿಷನ್ ಅದ. ಮೊಮೆಂಟ್ ಆಫ್ ಇನರ್ಷಿಯಾ ಅಂದ್ರೆ ಏನೇನು ಅಂತ ಹೇಳಿ ಪೂರ ನಾ ಏನೇನು ಎಕ್ಸ್ಪ್ಲೇನ್ ಮಾಡಿದಿಲ್ಲ ಅದೆಲ್ಲವನ್ನು ಬರೆದಿದ್ದಾರೆ ಇಲ್ಲಿ. ಆಮೇಲೆ ನಮ್ಮ ಎಕ್ಸ್ಪ್ಲೇಷನ್ ಜಾಸ್ತಿನೇ ಇರ್ತದೆ, ಚಿಂತೆ ಮಾಡ್ಬಿಡ್ರಿ. ಮೊಮೆಂಟ್ ಆಫ್ ಇನರ್ಷಿಯಾದೊಳಗೆ ಏನ್ ಮಾಡಿದ, ಇಲ್ಲಿ ಎಂ ಬರ್ದಾನೆ. ಯಾಕೆ ಎಂ ಬರ್ದಾನ? ನಾವೇನ್ ಬರ್ದಿದ್ವಿ, ಮೊಮೆಂಟ್ ಆಫ್ ಇನರ್ಷಿಯಾ ಕೊಟ್ಟು ಏರಿಯಾ ಬರ್ದಿದ್ವಿ. ಏರಿಯಾ R², ಆರ್ ಅಂದ್ರೇನು ಎಕ್ಸ್ ವೈ, x² ಹಿಂಗ್ ಬರ್ದಿದ್ವಿ. R can be x, R can be y. ಬಿಕಾಸ್ ಅವ ಎಂ ಯಾಕೆ ತಗೊಂಡ್ರೆ, ಹಿ ಈಸ್ ಜೆನ್ಯೂನ್ಲಿ ಟಾಕಿಂಗ್ ಅಬೌಟ್ ಮೊಮೆಂಟ್ ಆಫ್ ಇನರ್ಷಿಯಾ. ಯಾವುದು? ಮಾಸ್ ಮೊಮೆಂಟ್ ಆಫ್ ಇನರ್ಷಿಯಾ. ಈಸ್ ಜೆನ್ಯೂನ್ಲಿ ಟಾಕಿಂಗ್ ಅಬೌಟ್ ಮಾಸ್ ಮೊಮೆಂಟ್ ಆಫ್ ಇನರ್ಷಿಯಾ. ವಿ ಆರ್ ಟಾಕಿಂಗ್ ಅಬೌಟ್ ಏರಿಯಾ ಮೊಮೆಂಟ್ ಆಫ್ ಇನರ್ಷಿಯಾ. Mass moment of inertia is useful for mechanical engineering students. Area moment of inertia is useful for civil engineering students. ಆಯ್ತಾ? ಇವು ಪಾಯಿಂಟ್ಸ್ ಏನದವಲ್ಲ, ಇವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯೂಸ್ಫುಲ್ ಆಗ್ತಾವ. ಬಟ್ ಇದೇನ್ ಮಾಡ್ರಿ ಗೊತ್ತಾ, ಲಾಸ್ಟ್ ಮಿನಿಟ್ ಫಾರ್ಮುಲಾ ಅಂತ ಹೇಳಿ ಮಾಡ್ಕೊಡ್ರಿ. ಲಾಸ್ಟ್ ಮಿನಿಟ್ ಫಾರ್ಮುಲಾ ಅಂದ್ರೆ ಏನ್ ಗೊತ್ತಾ, ನಿಮ್ಮ ನೋಟ್ಬುಕ್ ಒಳಗಡೆ ಒಂದು ಪೇಜ್ ತಯಾರು ಮಾಡಿಡ್ಬೇಕು. ಆ ಪೇಜ್ ಹೆಂಗಿರ್ಬೇಕಂತಂದ್ರೆ, ಎಕ್ಸಾಮ್ ಹಿಂದಲ್ ದಿನ ಒಂದು 2-3 ದಿನ ಕುಂತ್ಕೊಂಡು ಓದೋದು. ಅದ್ರದ್ದು ಎಲ್ಲೂ ಯೂಸ್ ಆಗ್ತಿರಂಗಿಲ್ಲ, ಅಕಸ್ಮಾತ್ ಬಂದ್ರು ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಲಾಸ್ಟ್ ಮಿನಿಟ್ ಫಾರ್ಮುಲಾ ಅಂತೇಳಿ ಒಂದು ನೋಟ್ಬುಕ್ ಮಾಡಿಬಿಡ್ರಿ. ನಾನು ನಿಮ್ಗೆ ಹೇಳ್ತಾ ಹೋಗ್ತಿರ್ತೀನಿ, ಅದಕ್ಕೆ ಆ್ಯಡ್ ಮಾಡ್ತಾ ಹೋಗ್ರಿ. ಹೌದಾ? ರಿಸೋರ್ಸ್ ಯೂಸ್ ಮಾಡಬೇಕು, ಬರೇ ಪಿಕ್ಚರ್ ನೋಡೋದಲ್ಲ. ನಮ್ಮ ವಿಡಿಯೋಗಳನ್ನ ನಿಮ್ಗೆ ಹೋಮ್ವರ್ಕ್ ಭಾಳ ಹೇಳ್ತೀನಿ. ಸಿನ್ಸಿಯರ್ ಹುಡುಗ ಇದ್ದ ಅಂತಂದ್ರೆ ಅವ್ನು ನೋಟ್ಸ್ ನೋಡಿದ್ರೆ ನಾವು ಖುಷಿ ಆಗ್ತಿರ್ಬೇಕು. ಏನು, ಒಂದು ಲಾಸ್ಟ್ ಮಿನಿಟ್ ಫಾರ್ಮುಲಾ ಅಂತ ಹೇಳಿ ಸಣ್ಣ ನೋಟ್ಬುಕ್ ಮಾಡ್ರಿ. ಸಣ್ಣ ಹುಡುಗರು ನೋಟ್ಬುಕ್ ಇರ್ತಲ್ಲ, ಅದನ್ನ ಮಾಡ್ರಿ. ಎರಡನೇದೇನೋ ಇನ್ನೊಂದು ನೋಟ್ಬುಕ್ ಮಾಡ್ರಿ. ಏನಂದ್ರೆ ಲೆಸನ್ಸ್ ಫ್ರಮ್ ದ ಪ್ರಾಬ್ಲಮ್ಸ್. ಒಂದೊಂದು ಪ್ರಾಬ್ಲಮ್ಸ್ ಇಂದ ಒಂದೊಂದು ಲೆಸನ್ಸ್ ಬರ್ತಿರ್ತಾವೆ, ಅದನ್ನ ಬರ್ದಿಟ್ಕೊಳ್ರಿ. ನೆಕ್ಸ್ಟ್ ಮೆಮರಿ ಮ್ಯಾಪ್ಸ್ ಮಾಡ್ಬೇಕು. ಮುಂದೆ ಮೆಮರಿ ಮ್ಯಾಪ್ಸ್ ಮಾಡ್ತೀನಿ, ಆ ಮೆಮರಿ ಮ್ಯಾಪ್ ಮಾಡ್ಬೇಕು. ಅದಾದ್ಮೇಲೆ ನೋಟ್ಸ್ ಇರ್ತಾವೆ. ಅರ್ಥಾಯ್ತಾ? ಹಂಗೆ ಎಕ್ಸಾಮ್ ಅಂದ್ರೆ ಸ್ವಲ್ಪ ಫುಲ್ ಪ್ಲೇಜ್ ತಯಾರಾಗಬೇಕು. ನೆಕ್ಸ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ IXX ಮತ್ತು IYY ಗೊತ್ತಾಯ್ತು. ನೆಕ್ಸ್ಟ್ ಪ್ಯಾರಲಲ್ ಆಕ್ಸಿಸ್ ಥಿಯರಮ್ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಪರ್ಪೆಂಡಿಕ್ಯುಲರ್ ಆಕ್ಸಿಸ್ ಥಿಯರಮ್ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಇದ್ರೊಳಗಡೆ ಡಿರೈವೇಷನ್ಸ್ ಬರೋದನ್ನ ಡೋಂಟ್ ವರಿ ಅಬೌಟ್ ದ್ಯಾಟ್. ನಿಮ್ಗೆ ಡಿರೈವೇಷನ್ಸ್ ಆಮೇಲೆ ಹೇಳ್ತೀನಿ. AWE ಓದ್ತಿರ್ತೀವಲ್ಲ, ಅವಾಗ ಡಿರೈವೇಷನ್ಸ್ ಭಾಳ ಇಂಪಾರ್ಟೆಂಟ್ ಆಗ್ತಾವ, ಅವಾಗ ಹೇಳ್ತೀನಿ ಇದನ್ನ. ನೆಕ್ಸ್ಟ್ ಮೊಮೆಂಟ್ ಆಫ್ ಇನರ್ಷಿಯಾ ಆಫ್ ಸರ್ಕ್ಯುಲರ್ ಏರಿಯಾ ಇವೆಲ್ಲ ಅದಾವ. ನೀವು ಹೋಮ್ವರ್ಕ್ ಕೊಡ್ತೀನಿ ಇವೆಲ್ಲ. ಓಕೆ, ರೇಡಿಯಸ್ ಆಫ್ ಗೈರೇಷನ್ ಇದೊಂದು ವೆರಿ ಇಂಪಾರ್ಟೆಂಟ್. ರೇಡಿಯಸ್ ಆಫ್ ಗೈರೇಷನ್ ದಟ್ ಇಸ್ K is equal to square root of IXX divided by area. ಅದೊಂದು ನೆನ್ಪಿಟ್ಕೊಳ್ರಿ. ರೇಡಿಯಸ್ ಆಫ್ ಗೈರೇಷನ್ ಅನ್ನು ಸಿವಿಲ್ ಇಂಜಿನಿಯರಿಂಗ್ ಜಾಸ್ತಿ ಯೂಸ್ ಆಗಲ್ಲ. ಓನ್ಲಿ ಕಾಲಮ್ ಚಾಪ್ಟರ್ಸ್ ಒಳಗೆ ಹಾಲೋ ಸೆಕ್ಷನ್ಸ್ ಬಂದಾಗ ಅಷ್ಟೇ ಯೂಸ್ ಆಗ್ತಾವ. ಮತ್ತೆ ಅವಾಗ ಏನು ಯೂಸ್ ಬಿಟ್ರೆ ಯೂಸ್ ಆಗಂಗಿಲ್ಲ. ರೈಟಾ? ಓಕೆ, ಭಾಳ ಏನು ಕ್ವಶನ್ಸ್ ಕೇಳಿರಲ್ಲ ಇದ್ರ ಮೇಲೆ. ಕ್ವಶನ್ಸ್ ಕೇಳಿದ್ರು ಯಾವ ಇರ್ತಾವ, ಅವ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಇರ್ತಾವ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಮೇಲೆ ಇರ್ತಾವೆ. ಬಿಕಾಸ್ ಇವನ್ನೆಲ್ಲವನ್ನು ಯೂಸ್ ಮಾಡ್ಕೊಂಡು ನಾವೇನು ಮಾಡಿರ್ತೀವಿ, ಮುಂದೆ ಕಂಡುಹಿಡ್ಕೊಂಡಿರ್ತೀವಿ. ಇಲ್ಲೊಂದು ಕ್ವಶನ್ ಐತೆ ನೋಡ್ರಿ, ಯಾರು ಹೇಳ್ತೀರಿ ಇದಕ್ಕೆ ಆನ್ಸರ್ ಕರೆಕ್ಟಾಗಿ ನೋಡ್ರಿ. Inertia force always acts through the centroid of the body and is directed opposite to the acceleration of centroid. ಏನಂತೆ ಇಲ್ಲಿ ನಾವು ಇನರ್ಷಿಯಾ ಅಂದ್ರೆ ಏನು ಬರ್ತೀವಿ ನಿನ್ನೆ? ಇನರ್ಷಿಯಾ ಫೋರ್ಸ್ ಈಕ್ವಲ್ ಟು -ma, ನಾರ್ಮಲ್ ಫೋರ್ಸ್ ಜನರಲ್ ಫೋರ್ಸ್ ಈಕ್ವಲ್ ಟು ma.
ಅಂದ್ರೆ ಏನದು ಅಪೋಸಿಟ್ ಡೈರೆಕ್ಷನ್ ಒಳಗೆ ಇರ್ತೈತಾ, ಇದು ಸ್ಟ್ರೇಟ್ ಫಾರ್ವರ್ಡ್ ಇರ್ತದೆ, ಇದು ಬ್ಯಾಕ್ವರ್ಡ್ ಇರ್ತದೆ. ಓಕೆ, ಇನ್ನೊಂದು ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಶುರು ಮಾಡೋಣ. ಇನರ್ಷಿಯಾ ಫೋರ್ಸ್ ಆಲ್ವೇಸ್ ಆಕ್ಟ್ಸ್ ಥ್ರೂ ಸೆಂಟ್ರಾಯ್ಡ್ ಅಂತ. ಸೆಂಟ್ರಾಯ್ಡ್ ಅಲ್ಲ, ದ ಬಾಡಿ ಅಂಡ್ ಈಸ್ ಅಪೋಸಿಟ್ ಡೈರೆಕ್ಷನ್ ಟು ದ ಆಕ್ಸಿಲರೇಷನ್ ಆಫ್ ದ ಸೆಂಟ್ರಾಯ್ಡ್ ಅಂತ. ಯಾವ ಸೆಂಟ್ರಾಯ್ಡ್ ಅಲ್ಲ, ಆಫ್ ದ ಫೋರ್ಸ್ ಇರ್ತದೆ. ಓಕೆ, ದೇರ್ ಫೋರ್ ಒಂದೇದು ತಪ್ಪಾಗ್ತದೆ. ಇಟ್ ಹ್ಯಾಸ್ ಆಲ್ವೇಸ್ ಟೆಂಡೆನ್ಸಿ ಟು ರಿಟಾರ್ಡ್ ದ ಮೋಷನ್. ಇದು 100% ರೈಟ್. ಬಿಕಾಸ್ ವೈ ರಿಟಾರ್ಡ್ ಅಂದ್ರೆ ಏನಿದು ಕಡಿಮೆ ಮಾಡೋದು ಅಂತ ಅರ್ಥ. ರಿಟಾರ್ಡ್ ಮೋಷನ್ ಅಂತ ಕಡಿಮೆ ಮಾಡ್ತದೆ. ವೈ ಬಿಕಾಸ್ ಮೈನಸ್ ಆಕ್ಸಿಲರೇಷನ್ ಇರೋದ್ರಿಂದ ಕಡಿಮೆ ಮಾಡ್ತದೆ. ದಿಸ್ ಇಸ್ ದ ರೈಟ್ ಆನ್ಸರ್, ಬಟ್ ದಿಸ್ ಇಸ್ ದ ರಾಂಗ್ ಆನ್ಸರ್. ಎಕ್ಸ್ಪ್ಲೇಷನ್ ಕೊಟ್ಟರೆ ಹ್ಯಾಸ್ ಆಲ್ವೇಸ್ ಟೆಂಡೆನ್ಸಿ ಟು ಅಪೋಸ್ ದ ಮೋಷನ್, ನಾಟ್ ರಿಟಾರ್ಡ್. ನಾಟ್ ರಿಟಾರ್ಡ್. ಇಫ್ ವಿ ವಾಂಟ್ ಟು ಅಲ್ಲ ಉಲ್ಟಾ ಕೊಟ್ಟಾನ. ಇಫ್ ವಿ ವಾಂಟ್ ಟು ರಿಟಾರ್ಡ್ ದ ಮೋಷನ್ ದೆನ್ ಇಟ್ ವಿಲ್ ಎಂಡ್ ಆಕ್ಸಿಲರೇಟರ್. ಇಲ್ಲ, ಎ ಕರೆಕ್ಟ್ ಐತಿ. ಎ ಕರೆಕ್ಟ್ ಅದ, ರಿಟಾರ್ಡ್ ಅಲ್ಲ ಅಂತ. ನಾವು ರಿಟಾರ್ಡ್ ಅಂದ್ರೆ ಕರೆಕ್ಟ್ ಅಲ್ಲ. It always tends to oppose the motion, not retard. Retard ಅಂದ್ರೆ ಕಡಿಮೆ ಮಾಡೋದು, ಅಥವಾ ಅಪೋಸ್ ಮಾಡೋದು ಅಂತ. ನೋಡ್ತೀನಿ ಇದೊಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡಿ ನಿಮ್ಗೆ ಹೇಳ್ತೀನಿ. ಅದ್ರದ್ದು ಸ್ವಲ್ಪ ಡೆಫಿನೇಷನ್ ತೆಗೆದು ನೋಡಿ ಹೇಳೋಣ. ರೇಡಿಯಸ್ ಆಫ್ ಗೈರೇಷನ್ ಮೇಲೆ ಒಂದಿಷ್ಟು ಅದಾವ. ಇದು ರೇಡಿಯಸ್ ಆಫ್ ಗೈರೇಷನ್ ಇದೇನು ಬೇಡ, ನಡೀತೈತಿ. ರೈಟಾ? ಎನಿ ಡೌಟ್ಸ್ ಇಯರ್? ಇಲ್ಲಿವರೆಗೆ ಏನು ಡೌಟ್ಸ್ ಇದ್ರೆ ಕೇಳ್ರಿ. ಏನು ಉಳಿತು ಈಗ? ನಿಮ್ಮ ಹೋಮ್ವರ್ಕ್ ಕೊಡ್ಬೇಕಲ್ಲ, ಹೋಮ್ವರ್ಕ್ ಬರ್ಕೊಡ್ರಿ. ಒಂದು ದೊಡ್ಡ ಚಾರ್ಟ್ ಹಾಕೊಂಡ್ಬರ್ಬೇಕು. ಓಕೆ, ಸಣ್ಣ ಹುಡುಗರು ಹೋಮ್ವರ್ಕ್ ಇದು. ಚಾರ್ಟ್ ಹಾಕೊಂಡ್ಬರ್ರಿ. ಹಾಕೊಂಡು ಬಂದು ನಾನು ತೋರಿಸಿ. ನಿಮ್ಗೆ ಯಾವ್ಯಾವ ಬರಂಗಿಲ್ಲಲ್ಲ ಅವ್ನು ನಾನು ಹೇಳ್ತೀನಿ. ತಿಳಿತಾ? ಶೇಪು, ಏರಿಯಾ, ಎಕ್ಸ್ ಬಾರ್, ವೈ ಬಾರ್, ಐ ಎಕ್ಸ್ ಎಕ್ಸ್, ಐ ವೈ ವೈ, ರಿಮಾರ್ಕ್ಸ್. ಓಕೆ, ಯಾವ್ಯಾವ ಶೇಪ್ ಅಂತ ಹಾಕ್ಕೊಡ್ತೀನಿ. ಒಂದು ಕಂಡೀಷನ್ ಅದ ನೋಡ್ರಿ. ಏನು ಕಂಡೀಷನ್ ಗೊತ್ತಾ? ಯಾರು ಈ ಹೋಮ್ವರ್ಕ್ ಅನ್ನ ಮಾಡಿ ನನಗೆ ಫೋಟೋ ಕಳಿಸ್ತಾರಲ್ಲ ಅವರಿಗೆ ನಾನು ಹೋಮ್ವರ್ಕ್ ಮಾಡಿದ್ದನ್ನ ಕಳಿಸ್ತೀನಿ. ಗ್ರೂಪ್ ಒಳಗೆ ಹಾಕಂಗಿಲ್ಲ. ವೆರಿ ಇಂಪಾರ್ಟೆಂಟ್. ನಿಮ್ಮ ಹೆಸರು ಬರೀಬೇಕು, ಇಲ್ಲಿ ನೇಮ್ ಬರೀಬೇಕು. ನಿಮ್ಮ ಹೆಸರು ಬರೋದು ಇದನ್ನ ಹೋಮ್ವರ್ಕ್ ಮಾಡಿ ನಾನು ಕಳಿಸ್ಬೇಕು. ಕಳಿಸಿದವ್ರದ್ದು ಶೀಟ್ ನೋಡ್ತೀನಿ. ಅದು ಶೀಟ್ ಪ್ರಾಪರ್ ಇತ್ತಂದ್ರೆ ಇವರು ಕರೆಕ್ಟ್ ಅಂತ ಹೇಳ್ತೀನಿ. ನೀವು ಏನಾದ್ರು ತಪ್ಪು ಮಾಡಿದ್ರಿ ಅಂದ್ರೆ ನಾನು ನಂದು ಶೀಟನ್ನು ಕಳಿಸ್ತೀನಿ, ಅವ್ರಿಗೆ ಅಷ್ಟೇ ಕಳಿಸ್ತೀನಿ. ಓಕೆ, ಗ್ರೂಪ್ ಒಳಗೆ ಹಾಕಲ್ಲ. ಬಿಕಾಸ್ ಓದೋರು ನೀವು ಒಂದು ಯಾವಾಗಲೂ ನೆನ್ಪಿಟ್ಕೊಡ್ರಿ, ನೀವು ಕೊಟ್ಟಿರುವ ದುಡ್ಡು ನನ್ನ ಬ್ಯಾಂಕಲ್ಲಿ ಸೇವ್ ಆಗಿರ್ತದ. ಬಟ್ ನಾನು ಕೊಟ್ಟಿರೋ ನಾಲೆಜು ಒಂದು ತಿಂಗಳಾದ್ಮೇಲೆ ಮರ್ತು ಹೋಗ್ಬೋದು. ತಿಳಿತಾ? ಅದಕ್ಕೆ ಹುಷಾರಾಗಿರಿ. ಅದಕ್ಕೆ ನೀವೇ ದುಡ್ಡಿರಿ ಜಾಸ್ತಿ ನನಗಿಂತ. ಶೇಪ್ ನೋಡ್ರಿ, ಒಂದು ಸ್ಕ್ವೇರ್. ನೆಕ್ಸ್ಟ್ ಇದಕ್ಕೆ ಆಕ್ಸಿಸ್ ಕೊಟ್ಟಿರ್ತೀನಿ. ಇದು ಆಲ್ವೇಸ್ ದೀಸ್ ಆಕ್ಸಿಸ್. ಒಂದು ಸ್ಕ್ವೇರ್. ನೆಕ್ಸ್ಟ್ ರೆಕ್ಟ್ಯಾಂಗಲ್. ನೆಕ್ಸ್ಟ್ ಟ್ರಯಾಂಗಲ್ಸ್ ಒಂದು 3 ಟ್ರಯಾಂಗಲ್ಸ್ ಕೊಡ್ತೀನಿ, ಬೇರೆ ಬೇರೆ ಟ್ರಯಾಂಗಲ್ಸ್. ಅವು 3ಕ್ಕೂ ಮಾಡ್ರಿ. ಒಂದು ಇಂಥ ಟ್ರಯಾಂಗಲ್, ಒಂದು ಇಂಥ ಟ್ರಯಾಂಗಲ್, 2 ಆಯ್ತು. ಮೂರನೇದ್ದು ಇಂಥ ಟ್ರಯಾಂಗಲ್, 4ನೇದ್ದು ಇಂಥ ಟ್ರಯಾಂಗಲ್. ಈ ಕಡೆ ಜಾಸ್ತಿ ಐತಿ, ಈ ಕಡೆ ಕಡಿಮೆ ಐತಿ. ಆಯ್ತಾ? ನೆಕ್ಸ್ಟ್ ಸರ್ಕಲ್, ಒಂದು ಕ್ವಾರ್ಟರ್ ಸರ್ಕಲ್, ಇನ್ನ ಒಂದು ಉಲ್ಟಾ ಕ್ವಾರ್ಟರ್ ಸರ್ಕಲ್. ಇದು ಯಾವ ಸೆಮಿ ಸರ್ಕಲ್. ಇನ್ನ ಒಂದು ಇಂಥದ್ದೊಂದು ಕ್ವಾರ್ಟರ್ ಸರ್ಕಲ್. ಮತ್ತೆ ಯಾವುದು ಶೇಪ್ ಸಾಕು. ಇವು ತಡಿತೈತೆ. ಇನ್ನೊಂದು ಪ್ಯಾರಾಬೋಲಾ. कौन बोला? Parabola. Another parabola. This parabola. कौन बोला? Parabola. ಇನ್ನೊಂದು parabola. This parabola. कौन बोला? Parabola. Another parabola. This parabola. Okay. Next, cubicle. Cubicle. ಸಾಕು. ಓಕೆನಾ? ಇಷ್ಟಕ್ಕೂ ಏನು ಮಾಡಬೇಕು? ನೀವು ಇವುಗಳನ್ನು ಕಂಡುಹಿಡ್ಕೊಂಡು ಬರಬೇಕು. ನೀವು ಕಂಡುಹಿಡ್ಕೊಂಡು ಬಂದ ಮೇಲೆ ನಾನು ಕಂಡುಹಿಡ್ಕೊಂಡು ನಾನು ಕಳಿಸಿದವರಿಗೆ ನಾನು ನನ್ನ ಶೀಟನ್ನು ಕಳಿಸ್ತೀನಿ. ನಿಮ್ಗೆ ಯಾವ ಬರಂಗಿಲ್ಲ ಚಿಂತೆ ಮಾಡ್ಬಿಡ್ರಿ. ಸರ್ ನಾನು ಹುಡುಕಿದ್ದೆ ರೀ, ಎಲ್ಲ ಹುಡುಕಿಡಿದೆ ಸಿಗಲಿಲ್ಲ ಅಂತಂದ್ರೆ ಏನು ಚಿಂತೆ ಮಾಡ್ಬಿಡ್ರಿ, ನಾನು ನಿಮ್ಗೆ ಕಳಿಸ್ತೀನಿ. ಓಕೆ, ಈಗ ಒಂದು ಸ್ವಲ್ಪ ಬ್ರೇಕ್ ಮಾಡೋಣ. ಟೈಮ್ ಈಸ್ 9:46. 15 ನಿಮಿಷ ಊಟ ಗೀಟ ಮಾಡೋಂಗಿದ್ರೆ ಮಾಡ್ರಿ. 9:46 ಆದ್ಮೇಲೆ 9:57 ರೆಸ್ಯೂಮ್ ಆಗ್ರಿ. 9:58 ಸ್ಟಾರ್ಟ್ ಮಾಡೋಣ.
9:58 ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿ ಪ್ರಾಬ್ಲಮ್ಸ್ MCQ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ನಿಮ್ಗೆ ಏನಾರ ಕಮೆಂಟ್ಸ್ ಇದ್ರೆ ಕಮೆಂಟ್ಸ್ ಹಾಕ್ರಿ.